ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಕೇ ಸರ್ವಸಾಧು. ಪಂಚಪರಮೇಶ್ವರಿಗಳಿಗೆ ನಿಜವಾದ ದೇವಶಾಸ್ತ್ರ ಗುರು ಧರ್ಮ ಜನ್ವಾನಿ ಮಾತೆಗೆ ನನ್ನ ಅನಂತ ಅನಂತ ವಂದನೆಗಳು ಪ್ರಭು, ನನ್ನ ಅನೇಕ ಅನಂತ ವಂದನೆಗಳು. ಈಗ ಇಲ್ಲಿ ನಮ್ಮ ಸ್ವಾಧ್ಯಾಯದಲ್ಲಿ ನಾವು 16ನೇ ಭಾವನೆ ಸೋಲಕರ ಭಾವನೆ ನಡೆದಿದ್ದೀರಿ. ಹೌದಾ? ಇವತ್ತಿಯ ಯಾವ ಧರ್ಮ ಅಂದರೆ ಅವಶ್ಯಕ ಪರಿಹಾಣಿ ಧರ್ಮದ್ದು ಸ್ವಲ್ಪ ಹೇಳಿ ಬ್ರಹ್ಮಚರ್ಯದ್ದು. ಯಾಕಂದರೆ ಇಲ್ಲಿ ಬೆಳಿಗ್ಗೆ ಆಗಿದ್ದೀರಿ ಅವಶ್ಯಕ ಪರಿಹಾಣಿ ತೊಗೊಂಡಿದ್ದೀನಿ. ಹಾಂ, ಮತ್ತು ಇಲ್ಲಿ ನಿಮ್ಮವರಿಗೆಲ್ಲ ಬೇಕು ಅಂತ ಸ್ವಲ್ಪ ಅದನ್ನು ತಗೋತಿದ್ದೀನಿ. ಮತ್ತು ಬ್ರಹ್ಮಚರ್ಯ ಧರ್ಮ ಇದೆ ರೀ. ವಿಡಿಯೋ ಆಯ್ತಲ್ಲ, ಶುರು ಮಾಡಿ. ವಿಡಿಯೋ ಹಾಕ್ಬೋದು. ಹಾಂ, ನೀವು ಆಯ್ತಾಯ್ತಾ, ಇವರು ಕಳಿಸ್ತಾರ ಗ್ರೂಪಿಗೆ ಕೊಟ್ಟಿದ್ದೀನಿ ನಾನು. ಹಾಂ, ಅವರು ಹಾಕ್ತಾರ, ನೀವು ನೋಡ್ಬೋದು ಬೆಳಗ್ಗಿನದು. ಈಗ ಇಲ್ಲಿ ಬ್ರಹ್ಮಚರ್ಯ ಧರ್ಮದ್ದು ತಗೋತಿದ್ದೀನಿ. ಏನು ಹೇಳ್ತೀರಾ ನೋಡ್ರಿ. ನಮ್ಮ ರತ್ನಕರ ಶ್ಲೋಕಾಚಾರದಲ್ಲಿ ಬ್ರಹ್ಮಚರ್ಯ ಅಂತ ಹೇಳಿದ್ರ, ಬ್ರಹ್ಮಚರ್ಯ ಅಂದರೆ ಹೇಗೆ ರೀ? ಬ್ರಹ್ಮಸ್ವರೂಪಿ ಆತ್ಮನಲ್ಲಿ ಚರ್ಯ ಅಂದರೆ ವಿಹಾರ ಮಾಡುವುದು. ಹೌದಾ? ಇದು ನಿಶ್ಚಯದಿಂದ ಇದೆ ರೀ. ಇದು ಮುನಿರಾಜರಿಗೆ ಇದೆ. ಯಾಕಂದರೆ ಎಲ್ಲ ಧರ್ಮಗಳು ಕೂಡ ಮುನಿರಾಜರ ಪ್ರಾಮುಖ್ಯತೆಯಿಂದ ಬಂದಿದೆ. ಮತ್ತು ನಾವೆಲ್ಲ ಶ್ರಾವಕರ ಅವಸ್ಥೆಯಲ್ಲಿ ಇರುವಾಗ ಈ ಬ್ರಹ್ಮಚರ್ಯ ವೃತ್ತದಲ್ಲಿ ಏನು ಹೇಳ್ತಿದಾರ? ಸದಾರ ಸಂತೋಷ ಅಂತ ಹೇಳಿದಾರ. ಅಂದರೆ ತನ್ನ ಪತ್ನಿಯನ್ನು ಬಿಟ್ಟು ಉಳದ ಎಲ್ಲ ಸ್ತ್ರೀಯರು ತಾಯಿ, ಅಕ್ಕ, ಮಗಳು, ತಂಗಿ ಅಂತ ಬಂದಿದ್ದೀರಿ ರೀ. ಈಗ ನಾವು ಬ್ರಹ್ಮಚರ್ಯ ಸ್ವರೂಪವನ್ನು ವಿಸ್ತಾರವಾಗಿ ತಗೊಳ್ಳೋಣ. ನೋಡ್ರಿ ಹೇಗಿದೆ ರೀ. ಉಪನಯನ ಮಾಡಿಸ್ತಾರಲ್ಲ 8 ವರ್ಷ ಆದಮೇಲೆ ಮಕ್ಕಳಿಗೆ, ಆವಾಗ ಕೂಡ ಅದಾದಮೇಲೆ ಒಂದು ನಿಯಮ ಕೊಟ್ಟಿರ್ತಾರೆ. ಎಲ್ಲಿವರೆಗೆ ಮದುವೆ ಆಗೋದಿಲ್ಲ ಅಲ್ಲಿವರೆಗೆ ಬ್ರಹ್ಮಚರ್ಯ ವೃತ್ತ. ಮತ್ತು ಮೊದಲು ಗುರುಕುಲಕ್ಕೆ ಹೋಗ್ತಿದ್ರಲ್ಲಿ ಆವಾಗ ಕೂಡ ಬ್ರಹ್ಮಚರ್ಯ ವೃತ್ತ. ಅಂದರೆ ಈ ರೀತಿಯಿಂದ ಬ್ರಹ್ಮಚರ್ಯ ಅಂತಂದರೆ ಇಲ್ಲಿ ಮದುವೆ ಇನ್ನೂ ಆಗಿರೋದಿಲ್ಲ. ಹೌದಾ? ಈ ಥರ. ಆದರೆ ಸಮ್ಯಗ್ದೃಷ್ಟಿ ಜೀವ ಅವನು ಕೂಡ ಬ್ರಹ್ಮಚರ್ಯ ವೃತ್ತದಲ್ಲಿ ಬರ್ತಿದೆ. ಅಣುವೃತ್ತದಲ್ಲಿ ಏನು ಬಂದಿದೆ ರೀ? ಬ್ರಹ್ಮಚರ್ಯ ವೃತ್ತ ಅಂತ ಬಂದಿದೆ. ಮಹಾವೃತದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಮಹಾವೃತ ಅಂದರೆ ಪೂರ್ಣ ರೂಪದಿಂದ ಬ್ರಹ್ಮಚರ್ಯ. ಇಲ್ಲಿ ಹೆಂಡತಿ ಜೊತೆ ಇರ್ತಾರ, ಅಲ್ಲಿ ಸ್ತ್ರೀಯರ ಸಂಬಂಧನೇ ಬರೋದಿಲ್ಲ. ಹೌದಾ? ಈಗ ಅಲ್ಲಿ ಅದು ಮಹಾಮುನಿರಾಜರಿಗೆ, ಇಲ್ಲಿ ಶ್ರಾವಕರಿಗೆ ಇದೆ. ಶ್ರಾವಕರ ಅವಸ್ಥೆ ಗೃಹಸ್ಥ ಅವಸ್ಥೆಯಲ್ಲಿ ಹೆಂಡತಿ, ಗಂಡ, ಮಕ್ಕಳು, ಮನೆ, ಪರಿವಾರ, ಕುಟುಂಬ ಈ ಥರ ಎಲ್ಲದಿರ್ತದೆ. ಆಮೇಲೆ ಆತನ ಮುನಿರಾಜರ ಧರ್ಮದ ಪ್ರಕಾರ ನೋಡಿದರೆ ಬ್ರಹ್ಮ ಅಂತಂದರೆ ಒಂದು ಆತ್ಮ, ಆತ್ಮ ಎಂದರೆ ಜ್ಞಾನ, ಜ್ಞಾನದಲ್ಲಿ ಸದಾ ವಿಹಾರ ಮಾಡೋದು. ಯಾಕಂದರೆ ಮುನಿರಾಜರು ಜ್ಞಾನ ಬಿಟ್ಟರೆ ಬೇರೆ ಇನ್ನೇನು ಮಾಡಲೇಬಾರದು, ಮಾಡುವುದೇ ಇಲ್ಲ. ಮಹಾವ್ರತಧಾರಿ ಇದ್ದಾರೆ ಇಲ್ಲ ರೀ. ಹಾಗಾದರೆ ಅವರು ದಿನವಾದ ಸತತವಾಗಿ ನಡೆಯೋದೇನೆಂದರೆ ಚತುರ್ಥ ಕಾಲದ ಪ್ರಕಾರ ಕಿಂಚಿತ್ತು ಪರಿಗ್ರಹ ಇಲ್ಲದೆ ತನ್ನ ಸ್ವಭಾವದ ಆರಾಧನೆ ಮಾಡುತ್ತಿದೆ. ನೋಡ್ರಿ, ಆಚಾರ್ಯಶ್ರೀ ಅವರು ಹೇಳ್ತಿದ್ರ, ಎಷ್ಟೋ ಒಂದು ತಿಂಗಳಾದಮೇಲೆ ನೀವು ತಪ ಮಾಡ್ತೀರಿ, ಸಾಮಯಿಕ ಮಾಡ್ತಿರಲ್ಲ, ಆವಾಗ ನಿಮಗೆ ಆತ್ಮನ ಅನುಭೂತಿ ಆಗಿದೆ ಏನಂತಂದರೆ ಈ ಪಂಚಮ ಕಾಲದಲ್ಲಿ ಆತ್ಮನ ಅನುಭೂತಿ ಆಗೋದು ಬಹಳ ಕಡಿಮೆ, ಕ್ವಚಿತ. ಆದರೆ ಆತ್ಮನ ಸತತವಾದ ಚಿಂತನ ಮಂಥನ ಮಾಡ್ತಾ ನಾವು ಆತ್ಮ ಸ್ವರೂಪದಲ್ಲಿ ಒಂದಾಗೋ ಕಾರ್ಯ ಮಾಡುವುದು. ಈ ಥರ ಅವರು ಹೇಳಿದರು. ಅಂದರೆ ಯಾಕಂದರೆ ಈ ಪಂಚಮ ಕಾಲದಲ್ಲಿ ಉತ್ಕೃಷ್ಟವಾದಂಥ ಶರೀರದ ವ್ಯವಸ್ಥೆ ಇಲ್ಲ ರೀ. ಹೌದಾ? ಹೀನ ಸಂಸ್ಥಾನ ಇರೋದ್ರಿಂದ ಆ ಪುರುಷಾರ್ಥ ಆಗೋದಿಲ್ಲ. ಹಾಗಾದರೆ ನಾವು ನೀವೆಲ್ಲ ಏನು ಮಾಡಬೇಕಾಗಿದೆ ರೀ? ಏನಂದರೆ ನಾವು ನೀವೆಲ್ಲ ಕೂಡ ಸತತವಾಗಿ ಆತ್ಮನ ಚಿಂತನೆ ಮಾಡೋದಿದೆ. ಆತ್ಮಚಿಂತನೆ ಅಂದರೆ ಏನು ರೀ? ನಾನು ಯಾರೋ, ನನ್ನ ಸ್ವರೂಪವೇನು, ನಾನು ಇಲ್ಲಿ ಮಾಡಬೇಕಾದ ಕಾರ್ಯ ಯಾವುದು? ಅಣುವೃತ್ತದಲ್ಲಿ ಏನಿದೆ ಗೊತ್ತಾ ರೀ? ನಾನು ಮಾಡುವ ಕಾರ್ಯ ಯಾವುದು, ಯಾವುದನ್ನು ನಾನು ಇಲ್ಲಿ ಗಳಿಸುವುದು, ಹಾಗಾದರೆ ಅದನ್ನು ಹೇಗೆ ಉಪಯೋಗಿಸುವುದು ಮತ್ತು ಅದನ್ನು ನಾನು ತೆಗೆದುಕೊಂಡು ಹೋಗಲು ಸಾಧ್ಯವೇ? ಇದು ಸತತವಾಗಿ ನೋಡ್ರಿ ಏನಿದೆ, ಲೆಕ್ಕಾಚಾರ ಬೇಕೋ ಬೇಡ ರೀ. ಸಾಮಾನ್ಯ ವ್ಯಾಪಾರಿ, ಸಾಮಾನ್ಯ ಒಬ್ಬರು ರೈತರು, ಹೊಲ ನಡೆಸುವರು, ಸಾಮಾನ್ಯ ಉದ್ಯೋಗ ಮಾಡುವರು, ಇವರು ಎಲ್ಲರೂ ಕೂಡ ಸಂಜೆಗೆ ನಾನು ಏನೇನು ಮಾಡಿದೆ ಲೆಕ್ಕಾಚಾರ ಹಾಕ್ತಾರೆ.
ನಾವು ನೀವೆಲ್ಲ ಕೂಡ ಹಾಕ್ಬೇಕ ಬೇಡ ರೀ. ನಾ ದಿನ ಎಲ್ಲ ಎಷ್ಟು ಕಷಾಯ ಮಾಡಿದ್ನ, ಎಷ್ಟು ಪರಿಣಾಮ ಕೆಡಿಸ್ಕೊಂಡ, ಎಷ್ಟು ಆಕುಲ್ತ ಮಾಡ್ಕೊಂಡ. ಹಾಗಾದರೆ ಆ ಮಧ್ಯದಲ್ಲಿ ನಾನು ಎಷ್ಟು ಸಮಯ ನನ್ನ ಸ್ವರೂಪ ತಿಳ್ಕೊಂಡೆ. ಈ ಸ್ವರೂಪ ತಿಳ್ಕೊಂಡೆ ಅನ್ನೋಕ್ಕಿಂತ ಮುಂಚೆ ನಿಜವಾದ ದೇವಶಾಸ್ತ್ರ ಗುರುಗಳ ಸ್ಮರಣೆ, ಭಕ್ತಿ, ಸ್ತುತಿ, ವಂದನ ಇವುಗಳನ್ನು ನಾನು ಎಷ್ಟು ಸಮಯ ಅದರಲ್ಲಿ ಹಾಕಿದೆ. ಮತ್ತು ನಾನು ನನ್ನ ಸ್ವರೂಪದ ಕಡೆ ಒಂದು ಸ್ವಲ್ಪ ಅದ್ರ ಚಿಂತೆ ಮಾಡೋಣ. ಹೌದಲ್ಲ, ನಾನು ಯಾರಿರ್ಬಹುದು, ನನ್ನ ಆಯುಷ್ಯ ಎಷ್ಟಿದೆ, ಸಿಕ್ಕಿರೋ ಈ ಆಯುಷ್ಯದಲ್ಲಿ ನಾನು ಎಷ್ಟು ಒಳ್ಳೆಯ ಕಾರ್ಯ ಮಾಡಿದ್ನ, ಎಷ್ಟು ಶುಭ ಭಾವ ಮಾಡಿದ್ನ, ಎಷ್ಟು ಮಂದ ಕಷಾಯ ಮಾಡಿದ್ನ. ಈ ಲೆಕ್ಕಾಚಾರ ಮಾಡಬೇಕಾದ್ರೆ ಇದು ಬ್ರಹ್ಮಚರ್ಯ. ಬ್ರಹ್ಮ ಅಂದರೆ ತನ್ನ ಆತ್ಮನಲ್ಲಿ ಉಳಿಯುವುದು, ಜ್ಞಾನದ ಸದಾಕಾಲದ ಉಪಯೋಗ ಜ್ಞಾನದ ಉಪಯೋಗ, ಜ್ಞಾನದಲ್ಲಿ ತೊಡಗಬೇಕು. ಈ ಥರ ಹೇಳಿದೆ ಇಲ್ಲ ರೀ. ಹಾಗಾದರೆ ಇಲ್ಲಿ ಏನು ಮಾಡಬೇಕಾಗಿದೆ ನೋಡ್ರಿ. ನಾನು ಮತ್ತೆ ಮತ್ತೆ ಎಷ್ಟು ಸಲ ಹೇಳಿದ್ದೀನಿ. ಯಾರ್ಯಾರು ನೋಡ್ರಿ, ಈಗ ಕೀರ್ತಿ ಇದ್ದಾಳ, ಆಮೇಲೆ ಸರಿತಾ ಇದ್ದಾಳ, ಪೂಜಾ ಇದ್ದಾಳ, ವೀಣಾ ಇದ್ದಾಳ. ಇಂಥವ್ರು ಯಾವ್ಯಾರು ನೀವು ಸಣ್ಣವರಿದ್ದೀರಿ, ನಿಮಗೆ ಗಂಡ ಮಕ್ಕಳದ್ದು ಕರ್ತವ್ಯ ಭಾಳ ಇದೆ. ನಮ್ಮಂಥವ್ರದ್ದು ಮಾತು ಬೇರೆ ಬೇಕ. ನಾವು ಏನು ಮಾಡಬೇಕಾಗಿದೆ ಅಂದರೆ ಸತತವಾಗಿ ಧಾರಾಕಾರವಾಗಿ ಹೇಳಿದ್ದೇನೆ ಇಲ್ಲ ರೀ, ಪ್ರಭುವಿನ ಜೊತೆ ಮಾತಾಡಬೇಕಾಗಿದೆ. ಯಾಕೆ ಗೊತ್ತಾ ರೀ, ಪ್ರತಿಯೊಂದು ಕಾರ್ಯ ಮಾಡುವಾಗ ಪ್ರಭು ನಾನು ಈ ಥರ ಮಾಡ್ತಿದ್ದೀನಿ, ಪ್ರಭು ಅನ್ನುವಾಗ ಅಧ್ಯಾತ್ಮ ಕಡೆ ಹೋಗ್ತಿದೆ. ನಾನು ಈ ಕಾರ್ಯ ಮಾಡುವಾಗ ಶರೀರ ದೃಷ್ಟಿ ಬರ್ತಿದೆ. ನಾವು ಮಾಡಲೇಬೇಕಾಗಿದೆ ಇಲ್ಲ ರೀ. ಈ ಥರ ಇರುವಾಗ ಬ್ರಹ್ಮ ಸ್ವರೂಪಿಯಾಗಿರುವಂಥ ಯಾವ ಜ್ಞಾನ ಇದೆ, ಆ ಜ್ಞಾನವನ್ನು ಸತತವಾಗಿ ತನ್ನ ಸ್ವರೂಪದ ಕಡೆ ತಗೊಂಡು ಹೋಗ್ಬೇಕಾಗಿದೆ. ಇಲ್ಲಾಂದ್ರೆ ಬರೀ ಆಕುಲ್ತ, ಬರೀ ಚಿಂತೆ, ಅದರಿಂದ ನಮ್ಗೆ ಎಷ್ಟು ಮತ್ತು ಭಾವ ಹೆಚ್ಚಾಗ್ತಾವ ಹೇಳ್ರಿ ನೋಡೋಣ. ಹೌದಾ ಇಲ್ಲ? ಅದಕ್ಕೋಸ್ಕರ ಎಷ್ಟಾಗ್ತಿದೆ ಅಷ್ಟೇ ನಮ್ಮ ಜ್ಞಾನದ ಸದುಪಯೋಗ ಮಾಡ್ಕೊಳ್ಳೋದಿದೆ ಸಾಕು. ಇನ್ನು ರೀ ಎಷ್ಟು ನಾವು ಸಂಸಾರದ ಚಿಂತೆ ಮಾಡಿದ್ವು, ನಾವು ಎಷ್ಟೇ ಚಿಂತೆ ಮಾಡಿದ್ರು ನಮ್ಮ ಚಿಂತೆಯ ಪ್ರಕಾರ ಯಾವ ಕಾರ್ಯ ಆಗ್ತಿದೆ ಹೇಳ್ರಿ? ಆಗ್ತಿದೆ? ಸಾಧ್ಯ ಇಲ್ಲ ರೀ. ಯಾವುದು ಕಾರ್ಯ ಘಟನೆ ಆಗುವುದಿದೆ ಅದೇ ಕಾಲದಲ್ಲಿ, ಅದೇ ಸಮಯದಲ್ಲಿ, ಅದೇ ನಿಮಿತ್ತದಿಂದ ಆಗುವುದಿದೆ. ಅದಕ್ಕೆ ನಾವು ಸತತವಾಗಿ ಭೂತಕ್ಕೆ ಹೋಗಿ ನನ್ನಿಂದ ಈ ಥರ ಆಯಿತು, ನನ್ನಿಂದ ಈ ಥರ ಆಯಿತು, ಈ ಥರ ಮಾತಾಡಿದ್ರು, ಈ ಥರ ಬಿಟ್ಟು ಬಿಡೋಣ, ಅದನ್ನು ಬದಲಾವಣೆ ಮಾಡೋದು. ಭವಿಷ್ಯಕ್ಕೆ ಹೋಗಿ ಅಲ್ಲಿ ಲೆಕ್ಕಾಚಾರ ಹಾಕುವಾಗ ಭವಿಷ್ಯ ನಮ್ಮ ಕೈಯೊಳಗೆ ಇಲ್ಲ. ಭವಿಷ್ಯ ಏನಿದೆ ರೀ ಅದು ಸ್ವಯಂ ನಮ್ದಾಗೋದಿದೆ ರೀ. ಹೌದಾ? ಈ ಥರ ಭವಿಷ್ಯಕ್ಕೂ ಹೋಗುದು. ಹಾಗಾದ್ರೆ ನಾವು ಏನು ಕಾರ್ಯ ಮಾಡುವಾಗ ಪ್ರತಿಯೊಂದು ಸಮಯ ನನ್ನದು ಯಾವುದಿದೆಯಲ್ಲ ಆ ವರ್ತಮಾನ ಸಮಯವನ್ನು ಸದುಪಯೋಗ ಮಾಡ್ಕೊಂಡಿದ್ದೀರಿ. ಇದು ನನ್ನ ಜೊತೆ ಬರೋದು. ವ್ಯವಹಾರದಿಂದ ಹೇಳಬೇಕಾದ್ರೆ ಯಾವ ನನ್ನ ಗಂಡ, ನನ್ನ ಹೆಂಡತಿ, ಮಕ್ಕಳು ಇವರ ಉಪಜೀವನವನ್ನು ಸಂಸಾರಿ ಗೃಹಸ್ಥ ಮಾಡಲೇಬೇಕಾ? ಹಾಂ, ಮಾಡಲೇಬೇಕಾ. ಆದರೆ ಇಲ್ಲಿ ಯಾವ ಜ್ಞಾನ ಇದೆಯಲ್ಲ ಅದನ್ನು ಸದುಪಯೋಗ ತಗೊಳ್ಳೋದಿದರ ಅರ್ಥ ಅವರಿಗೋಸ್ಕರ ಮೋಸ, ಅನ್ಯಾಯ, ವಂಚನೆ, ಕಳ್ಳತನ, ಸುಳ್ತನ ಮಾಡಿ ವ್ಯವಹಾರ ಮಾಡೋದಿಲ್ಲ, ಜೀವನ ನಡೆಸಿ. ನನ್ನದು ಏನಿದೆ ಇಷ್ಟಿದೆ, ಹೆಂಡತಿ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಮಕ್ಕಳಿಗಾಗಿ ಇದನ್ನೆಲ್ಲ ನಾವು ಹೇಳಬೇಕಾಗ್ತಿದೆ ರೀ. ಇಲ್ಲದಿದ್ದರೆ ಅವರಿಗೋಸ್ಕರ ಮಾಡಿದ ಪಾಪ ಭಾವ ಪರಿಣಾಮ ಕೆಟ್ಟೋಯ್ತಂದರೆ ಅದರ ಫಲ ನಾವೇ ಉಣ್ಬೇಕಾ? ಬ್ರಹ್ಮಚರ್ಯ ಜ್ಞಾನ ಅಥವಾ ಆತ್ಮನಲ್ಲಿ ಸದಾಚರ್ಯ ಮಾಡುವುದು. ಯಾವುದು ಹೇಗಿದೆ ಹಾಗೆ ತಿಳಿಯುತ್ತದೆ ಅದನ್ನು ಜ್ಞಾನ ಎನ್ನಲಾಗಿದೆ. ಯಾವುದು ಹೇಗಿದೆ ಅದನ್ನು ವಿಪರೀತವಾಗಿ ಯಾವುದು ತಿಳಿತಿದೆ ಅದು ಅಜ್ಞಾನ. ಅಂದರೆ ಅಜ್ಞಾನ ಇದೆ ರೀ, ಅಲ್ಲಿ ನಮ್ಮ ಕಾರ್ಯ ಆಗ್ತಿದೆ ಏನು? ಇಲ್ಲಲ್ಲ. ಅದಕ್ಕೋಸ್ಕರ ನಮ್ಮಂಥವರೆಲ್ಲ ಎಷ್ಟಾಗ್ತಿದೆ ನೋಡಿ, ಪ್ರತಿ ಸಮಯ ಭಗವಂತನ ಜೊತೆ ಮಾತಾಡ್ತಾ ಇರೋದಿದೆ. ನಮ್ಮದು ಕರ್ತವ್ಯ ಅಂತೂ ಯಾವುದು ಮಾಡಬೇಕಾಗಿತ್ತ ಅದಂತೂ ಮಾಡಿ ಮುಗಿದಿದೆ. ನಾವು ಗಂಡನಿಗೆ ಕೆಲಸಕ್ಕೆ ಹೋಗ್ತಾರಂತ ಡಬ್ಬ ಕಟ್ಟಬೇಕು, ಅಥವಾ ಮಕ್ಕಳು ಕಾಲೇಜ್ಗೆ ಹೋಗ್ತಾರ ಶಿಕ್ಷಣ ಪೂರ್ಣ ಮಾಡೋಕೆ ಅಲ್ಲಿ ಹೋದ್ರು, ಅದು ಇಲ್ಲ ರೀ ನಮ್ಮ ಕಡೆ ಈಗೇನಿರೋದು. ಅದಕ್ಕೋಸ್ಕರ ನಮ್ಮ ಆಯುಷ್ಯ ನಮಗೆ ಮುಂದಿನ ಸಮಯದಲ್ಲಿ ಗೊತ್ತಿದೆ ಏನು? ಯಾರಿಗೆ ದುರ್ಕುತಾರ ಅವ್ರು ಕೇಳಿಸೋದಿಲ್ಲ. ಅದಕ್ಕೋಸ್ಕರ ನಾವು ನೀವೆಲ್ಲ ಏನು ಮಾಡಬೇಕಾಗಿದೆ ರೀ? ಸದಾಚಾರ ಪರಿಣಾಮ ಸರಿ ಇಟ್ಕೊಳ್ಳೋದು ಒಂದು. ಹೌದಾ ಇಲ್ಲ? ಎರಡು ಕಾರ್ಯ ಮಾಡಬೇಕಾದ್ರು ಒಂದು ನಿಜವಾದ ದೇವಶಾಸ್ತ್ರ ಗುರುಗಳ ಮೇಲೆ ಯಥಾರ್ಥ ಶ್ರದ್ಧೆ ಇಡಬೇಕಾಗಿದೆ. ಹಾಗೂ ನನ್ನ ಪರಿಣಾಮ ಯಾವುದೇ ಕಾರಣದಿಂದ ಕೆಡದ ಹಾಗೆ ನೋಡ್ಬೇಕು. ನಮ್ಮದು ಎಷ್ಟು ಪರಿಣಾಮ ಕೆಡ್ತಿದೆ ನೋಡ್ರಿ, ಅಷ್ಟು ನಮಗೆ ಹಿಂಸೆ
ಅಥವಾ ಪಾಪದ ಬಂಧ ಆಗೋಕ್ಕೆ ಶುರು ಆಗಿದೆ. ಇವು ಎರಡು ಕಾರ್ಯ ಆದರೂ ನಾವು ಮಾಡಬೇಕಾಗಿದೆ. ಒಂದು ಪರಿಣಾಮ ಸರಿ ಇಡಬೇಕು, ಇನ್ನೊಂದು ಜೀವಮಾನ ಮೇಲೆ ಯಥಾರ್ಥ ಶ್ರದ್ಧೆ ಇಡಬೇಕು. ಅವರು ಏನು ಹೇಳಿದಾರ ಆ ಪ್ರಕಾರ ನಡ್ಕೊಂಡು ಹೋಗೋದು. ಹಾಗಾದರೆ ಇವ್ರು ಇಲ್ಲಿ ಹೇಳ್ತಾರ, ಬ್ರಹ್ಮಚರ್ಯ ಯಾವ ಜೀವ ಇದಾನಲ್ಲ ಅವು ಕಾರ್ಯ ಮಾಡುವಾಗ ಸತತ ತನ್ನ ಆತ್ಮನ ಎಚ್ಚರಿಕೆಯಿಂದ ಮಾಡ್ತಿದ್ದಾನ. ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ರೀ, ಈ ಶರೀರ ಬಿಟ್ಟು ಹೋದ್ಮೇಲೆ ನಾವು ಏನು ತಗೊಂಡು ಹೋಗ್ತೀವ? ಬಿಟ್ಟು ಹೋಗುವಾಗ ಕಿಂಚಿತ್ತೂ ಇಲ್ಲ. ಆದರೆ ಮತ್ತೇನಾದರೂ ತಗೊಂಡು ಹೋಗೋಕ್ಕೆ ಸಾಧ್ಯ ಇದೆ ರೀ? ಏನು ತಗೊಂಡು ಹೋಗ್ತೀವಿ? ಎರಡೇ ಬರೋದಿದೆ ರೀ, ಎರಡೇ ನಮ್ದು ಶುಭ. ಹಾ, ಅಷ್ಟೇ ಬೇಕಾಗಿಲ್ಲ ರೀ. ಏನು ಹೇಳ್ತಾರ, ಮುನಿ ಮಹಾರಾಜರು ಸಂಬಂಧೇ ಬರೋದಿಲ್ಲ, ಸ್ತ್ರೀದ ಸಂಬಂಧೇ ಬರೋದಿಲ್ಲ. ಅವ್ರ ಹತ್ರ ಅಂತೂ ಸ್ತ್ರೀ ಹೋಗೋದು ಇಲ್ಲ. 7 ಹೆಜ್ಜೆ ಹಿಂದಿರ್ಬೇಕ ನೋಡ್ರಿ. ನಾವು ಹಿಂದೂ ವಿಷಯ ಮಾತಾಡಿದ್ದೀವಿ. ಅವರ ಹತ್ತಿರ ಹೋಗ್ಬೇಕಾದರೆ ಒಬ್ಬಳೇ ಸ್ತ್ರೀ ಎಂದ್ರು ಅವ್ರ ರೂಮಿಗೆ ಹೋಗೋಕೆ ಬರೋದಿಲ್ಲ. ಹಾಗಾದರೆ ಅವ್ರ ಹತ್ರ ಯಾವಾದರೂ ಯುವಕರು ಪುರುಷರು ಇದ್ದರೆ ಹೋಗ್ಬೇಕಾ? ಇಲ್ಲದಿದ್ದರೆ 8-10 ಜನ ಸ್ತ್ರೀಯರು ಹೋಗಬೇಕು. ಈ ಥರ ಸಿದ್ಧಾಂತದಲ್ಲಿದೆ ಅಲ್ಲ. ಅಂದರೆ ಅವ್ರ ಹತ್ರ ಕೂಡ ಇರುವಾಗ ತಮ್ಮ ಹಾವಭಾವಗಳನ್ನು ಯಾವ ಥರ ಇಟ್ಕೊಳ್ಬೇಕು, ಏನು ದೋಷ ಆಗ್ತಿದೆ, ಇದೇನೋ ಇಲ್ಲ ರೀ. ಹಾಗಾದರೆ ಅವರು ಮಹಾವೃತ್ತಿ ಇರೋದರಿಂದ ಈ ಸಂಬಂಧ ಇಲ್ಲ. ಹಾಗಾದರೆ ಅವರಿಂದ ಪೂರ್ಣ ಆಗ್ತಿದೆ. ಇದು ಏನಾಗ್ತಿದೆ ಅಂದರೆ ಪೂರ್ಣ ರೂಪದಿಂದ ತನ್ನ ಆತ್ಮನ ಚಿಂತನ ಮಂಥನ. ಯಾಕಂದರೆ ಈಗ ಆತ್ಮಾನುಭೂತಿ ಆಗೋದು ಬಹಳ ಕಠಿಣ ಇದೆ. ಆ ಥರದ ದೃಢ ತಪ ಆಗಬೇಕಾಗಿದೆ, ಸ್ವಭಾವದಲ್ಲಿ ಉಳಿಬೇಕಾಗಿದೆ. ಆವಾಗನೇ ಇವರಿಗೆ ಕೇವಲ ಜ್ಞಾನ ಆಗೋಕ್ಕೆ ಸಾಧ್ಯ ಇದೆ. ಆತ್ಮನ ಅನುಭೂತಿ, ಕೇವಲ ಜ್ಞಾನ ದೂರ ಇರಲ್ಲ ರೀ. ಆತ್ಮನ ಅನುಭೂತಿ ಆಗಬೇಕಾದ್ರೂ ಕೂಡ ಎಷ್ಟು ಕಠಿಣ ಇದೆ ಇಲ್ಲ ರೀ. ಯಾಕಂದರೆ ಈ ಪಂಚಮ ಕಾಲದಲ್ಲಿ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ಆಗೋದು ಒಂದೇ ನೋಡ್ರಿ. ಏನಾಗಬೇಕಾಗಿದೆ? ಸತತ ಚಿಂತನ ಒಳಗಡೆ ಧಾರಾಕಾರವಾಗಿ ಆಗಬೇಕಾಗಿದೆ. ಆ ಧಾರಾಕಾರವಾಗಿ ಆಗಬೇಕಾದ್ರೆ ಒಂದು ಅಂದರೆ ನಾವು ಹೇಳಿದ್ವಲ್ಲ, ಈಗ ಪ್ರತಿ ಸಮಯದಲ್ಲಿ ಭಗವಂತನ ಜೊತೆ ಮಾತಾಡ್ತಾ ಹೋಗೋದಿದೆ. ಇನ್ನೊಂದಂದರೆ ಜನವಾಣಿಯ ಮಾತೆಯಲ್ಲಿ ಯಾವ ಉಕ್ತಿಗಳು ಬರ್ತಾವಲ್ಲ ಅದರ ಸ್ಮರಣೆ ಮಾಡ್ತಾ ಅದರಲ್ಲಿ ನಮ್ಮ ಪರಿಣಾಮ ಕೆಡಿದಾಗ ಅದರಲ್ಲಿ ಒಂದಾಗೋದಿದೆ. ಬ್ರಹ್ಮ ಆತ್ಮ ಜ್ಞಾನದಲ್ಲಿ ಚರ್ಯ ಮಾಡೋದು, ವಿಹಾರ ಮಾಡೋದು, ಇಷ್ಟೇ ಮುಖ್ಯವಾಗಿ ಇಲ್ಲಿ ಹೇಳಿದ್ದಾರೆ ನೋಡ್ರಿ. ಇಲ್ಲಿ ಹೇಳಬೇಕಾದ್ರೆ ಗ್ರಂಥದಲ್ಲಿ ಎಷ್ಟೊಂದು ವಿಷಯಗಳನ್ನು ಹೇಳ್ತಾರೆ. ಅಂದರೆ ಸ್ತ್ರೀ ಆ ಥರ, ಸ್ತ್ರೀ ಈ ಥರ ಅಂತ ನೋಡ್ರಿ. ಆತ್ಮಾನುಶಾಸನದಲ್ಲಿ ಕೂಡ ಎಷ್ಟು ಗುಣಭದ್ರಾಚಾರ್ಯ ಹೇಳಿದಾರ, ಸ್ತ್ರೀಯ ಸಲುವಾಗಿ ಎಷ್ಟೊಂದು ಇದಾವ. ಯಾವಾಗ ಈ ಜೀವ ಸ್ವಯಂ ತಾನು ಪರಿಣಾಮ ಕೆಡಿಸ್ಕೊಂಡು ದೂಷಿತ ಆಗ್ತಿದ್ದಾನ ಆವಾಗ ಸ್ತ್ರೀಯರ ಸಲುವಾಗಿ. ಎಲ್ಲರೂ ಪುರುಷರು ಸ್ತ್ರೀಯರ ಸಲುವಾಗಿ ಈ ಥರ ಇರ್ತಾರ? ಇಲ್ಲಲ್ಲ, ಇದಾರ ಏನು? ಅದಕ್ಕೋಸ್ಕರ ಇಲ್ಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಸ್ತ್ರೀಯರ ಸಲುವಾಗಿ ಇಷ್ಟೊಂದು ಕೊಟ್ಟಿದ್ದಿದೆ. ಒಂದೊಂದು ಸಲ ಅನಿಸ್ತಿದೆ ಇವರು ಹ್ಯಾಕ್ ಥರ ಮಾಡ್ತಾರ. ಆಮೇಲೆ ಈಗ ಶ್ರಾವಕ ಅವಸ್ಥೆಯಲ್ಲಿ ಇದ್ದ, ಹೌದಾ? ಯಾರು? ಈ ಜೀವ ಶ್ರಾವಕ ಅವಸ್ಥೆಯಲ್ಲಿರುವಾಗ ಬ್ರಹ್ಮಚರ್ಯ ವ್ರತದ ಪ್ರಮಾಣ ಹಾಕೊಂಡಿದ್ದ. ಅಂದರೆ ಅವನು ಒಂದು ಅಷ್ಟಮಿ, ಚತುರ್ದಶಿ, ಅಷ್ಟಾನೇಕ ಪರ್ವ, ಸೋಲಕರ ಭಾವನೆ, ದಶಲಕ್ಷಣ ಪರ್ವದಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡ್ತಾರೆ. ಅಂದರೆ ಆ ಸಂಬಂಧವನ್ನು ಬಿಟ್ಟು ಇರೋ ಈ ಸಮಯವನ್ನೆಲ್ಲ ತನ್ನ ಆತ್ಮನ ಕಲ್ಯಾಣದ ಸಲುವಾಗಿ ಜ್ಞಾನದಲ್ಲಿ ತೊಡಗ್ತಾನೆ. ನಿನ್ನೆ ನಾವು ಹೇಳಿದ್ವಾರಿ, ಯಾವುದೇ ವೃತ ನಿಯಮ ಮಾಡುವಾಗ ಹೆಂಡತಿಗೆ ಗಂಡ ಹೇಳಬೇಕಾಗ್ತಿದೆ, ಗಂಡನಿಗೆ ಹೆಂಡತಿ ಹೇಳಬೇಕಾಗ್ತಿದೆ. ಇಲ್ಲಾದರೆ ವಿಪರೀತ ಆಗ್ತಿದೆ ರೀ. ಅವರ ಹೇಳಿಕೆ ಮೇಲೇನೆ ಈ ಜೀವ ಈ ಕಾರ್ಯ ಮಾಡಬೇಕಾಗ್ತಿದೆ, ಹೌದಾ? ಮತ್ತು ಇಲ್ಲಿ ಹೇಳಬೇಕಾದ್ರೆ ಇಲ್ಲಿ ಹೇಳಿ ನೋಡ್ರಿ, ಬ್ರಹ್ಮಚರ್ಯವಲ್ಲ ಇಲ್ಲದಿದ್ದರೆ ಸಮಸ್ತ ವ್ರತ ತಪ ನಿಸ್ಸಾರವಿದೆ. ಬ್ರಹ್ಮಚರ್ಯ ವ್ರತ ಇಲ್ಲದಿದ್ದರೆ ಪೂರ್ಣತೆ ಆಗೋದಿಲ್ಲ. ಪ್ರತಿಮಾಧಾರಿಯಲ್ಲಿ ಹೇಳೋದಕ್ಕೆ ಬರ್ತಿದ್ದಾರೆ ಬ್ರಹ್ಮಚರ್ಯ ವ್ರತ. ಆಮೇಲೆ ಕೊನೆಯದು 11ನೇದು ಉದ್ದಿಷ್ಟ ಆಹಾರದ ತ್ಯಾಗ ಬರ್ತಿದೆ. ಅವನು ಮೊದಲು ಇಲ್ಲಿನೇ ಇರುವಾಗ ಈ ಥರ ಕಾರ್ಯ ಮಾಡ್ಕೊಂಡು ಆಮೇಲೆ ಮನೆ ಬಿಡುತ್ತಾನೆ, ಹೌದಾ? ಬ್ರಹ್ಮಚರ್ಯವಿಲ್ಲದ ಸಮಸ್ತ ಕಾಯಕ್ಲೇಶ ನಿಷ್ಫಲವಾಗಿದೆ. ಕಾಯಕ್ಲೇಶ ಅಂದರೆ ಶರೀರಕ್ಕೆ ಎಷ್ಟೇ ಕ್ಲೇಶ ಆಗ್ತಿದ್ರೂ ಕೂಡ, ಎಷ್ಟೇ ಸಹನ ಮಾಡಿದರೂ ಕೂಡ ಅಲ್ಲಿ ಬ್ರಹ್ಮಚರ್ಯ ವ್ರತ ಇರಲೇಬೇಕು ಅಂತ ಹೇಳ್ತದೆ. ಯಾಕಂದರೆ ಬ್ರಹ್ಮಚರ್ಯ ಅನ್ನೋದು ಈ ಥರ ಇರಲ್ಲ. ಸ್ಪರ್ಶನೇಂದ್ರಿಯದಲ್ಲಿ ಅದು ಮೊದಲನೇದಿದೆ. ಕಾಮ ಭಾವನೆ ಅಂತ ಹೇಳಿದ್ರೆ
ಕಾಮಭಾವನೆ ಅಂತ ಹೇಳಬೇಕಾದ್ರೆ ಅಲ್ಲಿ ಎರಡು ಅರ್ಥ ತಗೊಂಡಿದ್ದಾರೆ. ಕಾಮ ಅಂದರೆ ಇಚ್ಛೆ ಇದೆ ರೀ. ಒಂದು ಕಾಮ ಅಂದರೆ ಮೈಥುನ ಸೇವನೆ ಇದೆ. ಅಂದರೆ ಒಟ್ಟಿಗೆ 5 ಇಂದ್ರಿಯದಿಂದ ಈ ಜೀವ ಯಾವ ಯಾವ ಭಾವನೆ ಮಾಡ್ತಾನಲ್ಲ ಅದಕ್ಕೂ ಕೂಡ ಕಾಮ ಭಾವನೆ ಇಚ್ಛಾ. ಕಾಮ ಅಂದರೆ ಇಚ್ಛಾ ಇದೆ ರೀ. ಆ ಭಾವನೆಗಳನ್ನು ಮಾಡ್ತಿದ್ದಾನಲ್ಲ ಅದರಲ್ಲಿ ಕೂಡ ದೋಷಾರೋಪಣೆ ಹಾಕಿದ್ದಾರೆ. ಯಾವಾಗ ನೀವು ಅಷ್ಟಮಿ ಚತುರ್ದಶಿ ಇವುಗಳನ್ನೆಲ್ಲ ಮಾಡ್ತಿರಲ್ಲ ಆ ಸಮಯದಲ್ಲಿ ಈ ಥರದ ಉಲ್ಲೇಖ ಇಲ್ಲಿ ಬರ್ತಿದೆ ನೋಡ್ರಿ. ಇನ್ನೊಂದೇನು ಹೇಳಿದ್ರ, ಒಂದು ನೋಡ್ರಿ, ಎಲ್ರಿಗೂ ಇಲ್ಲಿ ನಿಮಗೆ ಪ್ರಶ್ನೆ ಹಾಕ್ತಿದ್ದೀನಿ. ಈ ಜೀವಕ್ಕೆ ಸತತವಾಗಿ ಯಾವ ಇಂದ್ರಿಯ ವಿದ್ಯಮಾನತೆ ಇದೆ ನೀವು ಹೇಳ್ಬೋದಾರಿ? ಯಾವ ಇಂದ್ರಿಯ ಅಲ್ಲ ಕನಕ ಬಂದಿದೆ. ಯಾವುದಿದೆ? ಯಾರು ನಿಮ್ಗೆ ಗೊತ್ತಿದ್ರೆ ಹೇಳ್ರಿ. ಯಾರು ಹೇಳ್ತೀರಿ? ಸರಿತಾ? ಯಾವುದು? ಓ ಅಲ್ಲಪ್ಪ ರೀ, ನೋಡು ಕೇಳಿ. ಮೂಲತದಿಂದ ಈ ಜೀವಕ್ಕೆ ಯಾವ ಇಂದ್ರಿಯ ಸತತವಾಗಿ ಇದೆ? ಈ ಅನಂತ ಸಂಸಾರದಿಂದ ನಾವು ತಿರ್ಗಾಡ್ತಿದೀವ, ಒಪ್ಕೊಂಡುವ. ಯಾಕಂದ್ರೆ ಜನ್ಮ ಮರಣ ಸ್ಪರ್ಶನೇಂದ್ರಿ. ಹಾ, ಇಲ್ಲಿ ಒಬ್ರು ಅಣ್ಣ ಇದ್ದಾರ ಕೂತಾರ, ಅವ್ರು ಹೇಳ್ಬಿಟ್ರ ಸ್ಪರ್ಶನೇಂದ್ರಿಯ ಸತತವಾಗಿ ಇದೆ ರೀ. ಯಾಕೆ ಗೊತ್ತಾರೆ? ನಿಗೋದಿ ಜೀವ ಇರಲಿ, ಏಕೇಂದ್ರಿ ಜೀವ ಇರಲಿ, ಎಲ್ಲ ಅಲ್ಲಿಂದ ಪ್ರಾರಂಭ. ಮೊದಲನೇದಂದ್ರೆ ಸ್ಪರ್ಶನೇಂದ್ರಿಯ, ಅದು ಯಾವಾಗ ಬಿಟ್ಟು ಹೋಗೋದೇ ಇಲ್ಲ ರೀ. ಆ ಇಂದ್ರಿಯದಿಂದನೇ ನಮ್ದು ಪ್ರಾರಂಭ ಆಗಿದೆ. ಕೊನೆಗೆ ನಾವು ಸೌದಿ ಪಂಚೇಂದ್ರಿಯ ಇರುವಾಗ ಕೂಡ ನಮ್ದು ಸ್ಪರ್ಶನೇಂದ್ರಿಯ ಕಾರ್ಯ ಬಹಳ ಆಗ್ತಿದೆ ನೋಡ್ರಿ. ಹೇಗಿದೆ ಅಂದ್ರೆ ಸತತವಾಗಿ ನಮ್ಮ ಜೊತೆ ಸ್ಪರ್ಶನೇಂದ್ರಿಯ ಇದೆ. ರಸನೇಂದ್ರಿಯ, ಘ್ರಾಣೇಂದ್ರಿಯ ಇವು ಯಾವ? ಈಗ ನಾವು ವ್ರತಪಾಲನೆ ಮಾಡ್ತಿದೀವ, ರಸನೇಂದ್ರಿಯ ಎಷ್ಟು ಸಲ ತಿಂತೀವಿ, ಅದಕ್ಕೆ ಬಂಧನ ಹಾಕೊಂಡಿದೀವಿ ಇಲ್ಲೋ. ಆದರೆ ಸ್ಪರ್ಶನೇಂದ್ರಿಯ ಏನಿದೆಯಲ್ಲ ಇದು 24 ಗಂಟೆನೂ ನಮ್ಮ ಜೊತೆನೇ ಇದೆ. ಅದರ ಜೊತೆ ನಾವಿದ್ದು ಆ ಇಂದ್ರಿಯದ ಮಾಧ್ಯಮದಿಂದ ಸದಾ ನಾವು ಭೋಗಿಸ್ತಾ ಇದೆಯೋ ಇಲ್ಲ. ಆಹಾರ ನಿಲ್ತಿದೆ ನಮ್ಮದು, ಹೌದಾ? ರಸನೇಂದ್ರಿಯ ನಿಲ್ತಿದೆ, ಕಣ್ಣು ನಿಲ್ತಿದೆ, ಕಿವಿನೂ ಕೇಳೋದು ನಾವು ಬಿಟ್ಟು ಕೇಳಬಹುದು. ಆದರೆ ಸ್ಪರ್ಶನೇಂದ್ರಿಯ ಯಾವಾಗಲೂ ಇದೆ. ಯಾಕೆ ರೀ? ಯಾವಾಗಲೂ ಈ ಜೀವ ಸ್ಪರ್ಶನೇಂದ್ರಿಯ ಯಾಕಪ್ಪ ಮಾಡಿದ ಅಂದರೆ ಪ್ರತಿ ಸಮಯ ಇವನಲ್ಲಿ ಸ್ಪರ್ಶನೇಂದ್ರಿಯದಿಂದ ಭೋಗಿಸುವ ಆಕಾಂಕ್ಷೆ ಇದೆ. ಯೋಗಸಾರದಲ್ಲಿ ಹೇಳಿದಾರ, ಇಷ್ಟೋಪದೇಶದಲ್ಲಿ ಪೂಜ್ಯಪದಾಚಾರ್ಯ ಕೂಡ ಏನು ಹೇಳಿದಾರ, ಈ ಜೀವ ಯಾವ ಇಂದ್ರಿಯದ ಭೋಗವನ್ನು ಭೋಗಿಸ್ತಾ ಸದಾ ಅದರಲ್ಲಿ ತನ್ಮಯ ಆಗ್ತಾನ, ಅದು ಇಂದ್ರಿಯ ಹೇಳ್ತಿದೆ ರೀ, ನಿನ್ನನ್ನು ನಾನು ಎಂದೂ ಬಿಡೋದಿಲ್ಲ, ನಾ ಪ್ರಾಮಾಣಿಕ ಇದ್ದೀನಿ. ಅದಕ್ಕೆ ಅದು ಬಿಡೋದಿಲ್ಲ ರೀ, ಸತತವಾಗಿ ನಮ್ಮ ಜೊತೆ. ಅದೇ ಥರ ಪುದ್ಗಲದ ಮೇಲೆ ಜೀವ ಇಷ್ಟೊಂದು ಆಸಕ್ತ ಆಗಿ ತನ್ಮಯಾಗಿದ್ದಾನಲ್ಲ, ಆ ಪುದ್ಗಲದ ಪಿಂಡ ಈ ಶರೀರವನ್ನು ಏನಂತದ, ಶರೀರ ನಾನು ಪ್ರಾಮಾಣಿಕ, ನಾನು ನಿನ್ನ ಬಿಡೋದು. ಅದಕ್ಕೆ ಶರೀರ ಎಷ್ಟು ನಾವು 84 ಲಕ್ಷ ಯೋನಿ ಒಳಗೆ ಶರೀರದಿಂದನೇ ಇದೀವೋ ಇಲ್ಲ ರೀ, ಶರೀರ ಸಹಿತ. ಆದರೆ ನಾವು ಶರೀರದಿಂದ ರಹಿತ ಆಗುವಂಥ ಸಿದ್ಧ ಅವಸ್ಥೆಗೆ ಹೋಗಲೇ ಇಲ್ಲ ರೀ. ಆ ರುಚಿ ತರಲೇ ಇಲ್ಲ. ಆ ರುಚಿ ತಂದಿದ್ದರೆ ನಾವು ಎಲ್ಲಿರ್ತಿದ್ವ? ಎಲ್ಲಿರ್ತಿದ್ವ? ವೈಶಾಲಿ ಏನು? ಸಿದ್ಧಲೋಕದಲ್ಲಿ ನಾವು ಕೂಡ ಅಶರೀರಿ ಆಗಿರ್ತಿದ್ವ. ಆದರೆ ನಾವು ಪ್ರತಿ ಸಮಯ ಶರೀರದ ಮೇಲೆ ಇಷ್ಟೊಂದು ರಾಗಭಾವ ಮಾಡಿದ್ದೀವಲ್ಲ, ಆ ಶರೀರ ನಮ್ಮನ್ನು ಬಿಡೋದೇ ಇಲ್ಲ. ಸತತ ನಾವು ಇಲ್ಲಿವರೆಗೆ ಅದೇ ಕಾರ್ಯ ಮಾಡಿದ್ದೀವಿ. ಮತ್ತು ಶರೀರದ ಮೇಲೆ ಕರ್ತಾಭಾವ ಇದೆ. ಜೈನ ಸಿದ್ಧಾಂತ ನಿಂತಿರೋದು ಅಕರ್ತವಾದ ಇದೆ. ಅಕರ್ತ ಅಂದರೆ ಪರದಲ್ಲಿ ನೀನು ಏನನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಕರ್ತ ಎಲ್ಲಿದೆ? ಕರ್ತ ನನ್ನಲ್ಲಿರಿ, ನನ್ನ ಪರಿಣಾಮದಲ್ಲಿ, ನನ್ನ ಭಾವದಲ್ಲಿ ನಮಗೆ ಕರ್ತಾಭಾವ ಎಲ್ಲಿ ಮಾಡುವುದರಿ? ಈ ಪರಿಣಾಮಗಳನ್ನು ಕೆಡಿಸ್ಕೋತೀವಲ್ಲ ನಾವು, ಆ ಪರಿಣಾಮದ ಶುಭ ಭಾವ ಮಾಡೋದು ನಮ್ಮ ಕೈಯಲ್ಲಿದೆ. ಪರಿಣಾಮ ಕೆಡದ ಹಾಗೆ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲಿ ಇದೇನೋ ಇಲ್ಲ ರೀ. ಆದರೆ ಉದಯದಲ್ಲಿ ಏನು ಬಂದಿದೆಯಾ ಆ ಕರ್ಮದಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಪರದಲ್ಲಿ ನಾವು ಯಾವಾಗಲೂ ಅಕರ್ತ ಇದ್ದೀವಿ. ಅಕರ್ತ ಅಂದರೆ ನಾವು ಏನಾದರೂ ಬದಲಾಯಿಸ್ತೀವಿ, ಬದಲಾವಣೆ ಮಾಡ್ತೀವಿ, ಇಲ್ಲಿ ಅಲ್ಲಿ ಅಂದರೆ ಸಾಧ್ಯನೇ ಇಲ್ಲ. ಅದಕ್ಕೆ ಕರ್ತ ಮತ್ತು ಅಕರ್ತ ಎರಡೂ ಇದರಲ್ಲಿ ಇದ್ದಾವೆ. ಜೈನ ಸಿದ್ಧಾಂತ ಅದರ ಮೇಲೆ ನಿಂತಿದೆ, ಮುಖ್ಯ ಮೂಲದ್ದು. ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತಿದ್ದಾರೆ,
ಹಾಗಾದರೆ ನಿಂದು ಏನು ಮಾಡ್ಬೋದು? ನೀನು ನಿನ್ನಲ್ಲಿ ಇರೋಕ್ಕೆ ಮಾತ್ರ ಸಾಧ್ಯ ಇದೆ. ಇದು ಬ್ರಹ್ಮಚರ್ಯ ಇದೆ. ಸಿದ್ಧಾಂತದ ಮಾತು ಯಾವ ಥರ ಇವು ಗೃಹಸ್ಥ ಅವಸ್ಥೆ ಶ್ರಾವಕ ಮೇಲೆ ಮೇಲೆ ಹೋಗ್ತಾನಲ್ಲ ಆವಾಗ ಅದು. ಯಾಕಂದರೆ ಇದು ಎಲ್ಲವೂ ಧರ್ಮ ಏನು ಮಾತಾಡ್ತೀವಲ್ಲ ನಾವು, ಈ ಎಲ್ಲ ಧರ್ಮ ಕೂಡ ಮುನಿರಾಜರದಿದೆ. ಯಾಕಂದರೆ ಪೂರ್ಣ ರೂಪದಿಂದ ಅವರು, ಅದರ ನಂತರ ಸಮ್ಯಕ್ ದೃಷ್ಟಿ ಜೀವಿದಾನ, ಅದರ ನಂತರ ಸಮ್ಯಕ್ತದ ಸಮ್ಮುಖ ಮಿಥ್ಯಾದೃಷ್ಟಿ ಇದಾನ. ಅಂದರೆ ಅವನು ಮುಖ ಇತ್ತಾಗ ಮಾಡಿಬಿಟ್ಟಿದ್ದಾನೆ, ಇನ್ನೇನು ಇಲ್ಲ ನನಗೆ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳೋದು, ಸಮ್ಯಕ್ ದರ್ಶನದ ಸಲುವಾಗಿ ನಿಜವಾದ ದೇವಶಾಸ್ತ್ರ ಗುರು ಹಾಗೂ ನನ್ನ ಸ್ವರೂಪ ಸಾಕುರಿ ಏನಿದೆ. ಅಂದರೆ ನಾವು ಯಾವ ಸ್ಥಾನದಲ್ಲಿದ್ದೀವಿ, ಸಮ್ಯಕ್ತವನ್ನು ಧರಿಸಿದೀವೋ, ಧಾರಣೆ ಮಾಡಬೇಕಾಗಿದ್ದು, ಅಥವಾ ನಾವು ಪೂರ್ಣ ರೂಪದಿಂದ ಮುನಿರೂಪರಾಗಿ ಪೂರ್ಣ ರೂಪದಿಂದ ಎಲ್ಲವನ್ನೂ ಸಾಧಿಸಬೇಕಾಗಿದೆಯೋ ವಿಚಾರ ಬೇಡ ಬೇಕಾ ಭಗವಂತ. ಹೌದಾ ಇಲ್ಲ ರೀ? ಅಂದರೆ ಈ ಥರದ ನಮ್ದು ಇಲ್ಲಿ ನಡೆದಿರೋದು. ಅದಕ್ಕೆ ನೋಡ್ರಿ, ಬೆಳಗ್ಗೆ ನಾವು ಇದು ದಶಲಕ್ಷಣ ಹೇಳುವಾಗ ಕೂಡ ಬರ್ತಿದೆಯಲ್ಲ, ಏನು ಮನದಲ್ಲಿ ಬಂದಿರೋದನ್ನು ವಚನದಲ್ಲಿ ಆಡು, ವಚನದಲ್ಲಿ ಇರೋದನ್ನು ಕಾಯದಿಂದ ಮಾಡು. ಮತ್ತೊಂದು 2-3 ಬಂದುವ ನೋಡ್ರಿ. ಎಲ್ಲ ಅಂದರೆ ಅದು ಹೇಗಿದೆ, ಮೊದಲು ಮುನಿರಾಜರಿಗೆ ನಾವು ನೀವೆಲ್ಲ ಮನದಲ್ಲಿ ಬಂದಿರೋದನ್ನ ಮಾತಾಡ್ಬಿಡೋಣ. ಕೈಯಾಗ ಕತ್ತಿ ತಗೋತಾರೆ ಇಡೀ ಜಗತ್ತಿನ ಜನ ಎಲ್ಲ. ಮನದಲ್ಲಿ ಬಂದಿರೋದನ್ನ, ಇದು ಮುನಿರಾಜರಿಗೆ. ಯಾಕಂದ್ರೆ ಅವ್ರ ಮನಸ್ಸಿನಲ್ಲಿ ಏನು ಬರ್ತದಲ್ಲ ಅದನ್ನು ವಚನದಿಂದ ಆಡಿ ಕಾಯದಿಂದ ಮಾಡಿ ತೋರಿಸ್ತಿದ್ದಾರೆ. ಅವರು ಶರೀರದಿಂದ ಮಾಡಿ ತೋರಿಸ್ತಾರಿಲ್ಲ. ಏನಂದ್ರ ಈ ಥರ ಇದು ಭಾವಲಿಂಗಿ ಸಂತರ ಮೊದಲನೇ ಸ್ಥಾನ, ಆಮೇಲೆ ಸಮ್ಯಕ್ ದೃಷ್ಟಿ ಜೀವ, ಆಮೇಲೆ ಸಮ್ಯಕ್ತ ಮುಖ ಮಾಡಿರುವಂಥ ಮಿಥ್ಯಾದೃಷ್ಟಿ ಇದೆ. ಅಂದರೆ ಅವನಿಗೆ ಮಿಥ್ಯಾದೃಷ್ಟಿ ಅನ್ನೋದಿಲ್ಲ, ಅವನ ದೃಷ್ಟಿಕೋನ ನಡೆಯೋ ಕಾರ್ಯ ಏನಿದೆಯಲ್ಲ ಇದೆಲ್ಲ ಸಮ್ಯಕ್ತದ ಕಡೆಗಿದೆ. ಆದರೆ ಮೊದಲನೇ ಹೆಜ್ಜೆ ಇಲ್ಲಿ ಇವನು ಈ ಕಾರ್ಯ ಮಾಡಬೇಕಾ ಬೇಡ, ಇವನ್ ತಯಾರಿ ಏನಿದೆಯಲ್ಲ ಇದು ಸಮ್ಯಕ್ತದ ಪ್ರಾಪ್ತಿ ಮಾಡಿಕೊಳ್ಳುವಂಥ ಮೊದಲು ಕಾರ್ಯ. ನೋಡ್ರಿ, ನಾವು ಪ್ರತಿಕ್ರಮಣದಲ್ಲಿ ಹೇಳ್ತೀವಿ ಏನಂದರೆ ಸೌರಂಭ, ಸಮಾರಂಭ, ಆರಂಭ. ಅರ್ಥ ಗೊತ್ತಿದೆಯಲ್ಲ? ಸೌರಂಭ ಅಂದರೆ ಲೆಕ್ಕಾಚಾರ ಹಾಕೋದು, ಸಮಾರಂಭ ಅಂದರೆ ಪೂರ್ಣ ರೆಡಿ ಆಗೋದು. ಇದು ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಿದ್ವ, ಆಮೇಲೆ ಆ ವಸ್ತುಗಳನ್ನೆಲ್ಲ ಕೂಡ ಹಾಕ್ತೀವಿ. ಆಮೇಲೆ ಮೂರನೇದ್ದು ಆರಂಭ ಇದೆ. ಆರಂಭ ಅಂದರೆ ಕಾರ್ಯಕ್ಕೆ ಹಾಕ್ತೀವಿ. ಅದಕ್ಕೆ ಮನೋವಚನ ಕಾಯದಿಂದ ಸೌರಂಭ, ಸಮಾರಂಭ, ಆರಂಭದಿಂದ ಯಾವ್ಯಾವ ಘಾತ ಆಗ್ತಾವಲ್ಲ ಅದೇ ಇದು. ಏನಂದರೆ ಮನಸ್ಸಿನಲ್ಲಿ ಬಂದಿರೋದನ್ನು ವಚನದಿಂದ ಹೇಳ್ತಾರ, ವಚನದಿಂದ ಬಂದಿರೋದನ್ನ ಕಾಯದಿಂದ ಮಾಡಿ ತೋರಿಸ್ತಾರೆ. ಅಂದರೆ ಸಮ್ಯಕ್ ದೃಷ್ಟಿ ಜೀವ, ಈ ಜೀವ ಯಾವುದು ಬ್ರಹ್ಮಚರ್ಯ ಬ್ರಹ್ಮಸ್ವರೂಪಿ ಆತ್ಮನಲ್ಲಿ ಉಳಿಬೇಕಾಗಿದೆ, ಅದನ್ನು ಪೂರ್ಣ ರೂಪದಿಂದ ಮಾಡೋರು ಯಾರು ರೀ? ಪಾಲನೆ ಯಾರು? ಯಾರು? ನೀವೆಲ್ಲ ಹೇಳ್ರಿ, ಯಾರು ಕೇಳಕತ್ತಿರಲ್ಲ? ಹಾ, ಇದು ಸತ್ಯ ಮಾತು ರೀ. ಮುನಿಗಳು ಅದನ್ನು ಪೂರ್ಣ ರೂಪದಿಂದ ಮಾಡ್ತಾರ. ಗೃಹಸ್ಥ ಶ್ರಾವಕ ಭಾವ ಇದೆ ರೀ. ನೋಡ್ರಿ, ಪ್ರತಿಮಾಧಾರಿ ತಗೊಳ್ಳೋರು ಸುಮ್ಮನೆ ತಗೊಳ್ಳೋದಿಲ್ಲ, ಧ್ಯೇಯ ಅವರಿಗೆ ಅದು ಮುಟ್ಟಬೇಕಾಗಿದೆ. ಯಾವುದು? ಮುನಿಚರ್ಯ ಸಲುವಾಗಿ. ಆದರೆ ಇಲ್ಲಿ ಅದರ ಪ್ರಾರಂಭ ಆಗಿದೆ ರೀ. ವೈರಾಗ್ಯ ಎಲ್ಲಿಂದ ಬರ್ತದ ಹೇಳ್ರಿ? ವೈಶಾಲ್ಯ, ವೀಣಾ? ಹಾ, ಹೌದು. ಮನೆಯಲ್ಲಿ ಇರುವಾಗ ವೈರಾಗ್ಯ ರೂಪಿ ಬೀಜ ಬರ್ತಿದೆ, ಅದು ಮೊಳಕೆ ಒಡೆಯೋಕೆ ಶುರು ಆಯಿತು, ಇನ್ನು ಹೆಮ್ಮರಾಗ್ತಿದೆ ಅಂದರೆ ಮನೆ ಬಿಟ್ಟು ಹೋಗ್ಬಿಡ್ತಾರ, ಆಮೇಲೆ ಮುನಿ ಆಗ್ಬಿಡ್ತಾರ ರೀ. ಆವಾಗ ಪೂರ್ಣತೆ ಆಗ್ತಿದೆ. ಆ ಥರ ಇಲ್ಲಿ ಕೂಡ ಈ ಮಿಥ್ಯಾದೃಷ್ಟಿ ಪೂರ್ಣ ಭಾವದಿಂದ ಅವನಿಗೆ ನಿಜವಾದ ದೇವಶಾಸ್ತ್ರ ಗುರು ಧರ್ಮದ ಮೇಲೆ ಪೂರ್ಣ ರೂಪದಿಂದ ಶ್ರದ್ಧೆ ಇದೆ ರೀ. ಇನ್ನು ಕಾರ್ಯ ಒಂದು ಪ್ರತಿಮಾ ವ್ರತಗಳನ್ನು ತಗೊಂಡ, ಪ್ರತಿಮಾಧಾರಿಯಲ್ಲಿ ಏನೇನು ಬರ್ತದೆ? ಸಾಮಾಯಿಕ, ಪ್ರಶೋಧೋಪವಾಸ, ಇವು ಎಲ್ಲ ಸಚಿತ್ತ ತ್ಯಾಗ, ಅದರ ನಂತರ ಬ್ರಹ್ಮಚರ್ಯ ಇದು ಮೆಟ್ಲು ಏರ್ತಾ ಅವನೇನು ಮಾಡ್ತಾನ? ಪರಿಗ್ರಹದಿಂದ ರಹಿತ ಆಗ್ತಾನ. ಪರಿಗ್ರಹದಿಂದ ರಹಿತಾಗಿ ಅನುಮತಿ ತ್ಯಾಗ. ಅನುಮತಿ ಕೂಡ ಯಾವುದೇ ನಿಮ್ಮ ಸಂಸಾರ ಜೀವದ ಸಲುವಾಗಿ ಕೊಡೋದಿಲ್ಲ, ಆದರೆ ಇನ್ನೂ ಮನೆಯಲ್ಲಿ ಇದ್ದಾನ. ಯಾವಾಗ
ಹನ್ನೊಂದನೇದು ಯಾವ ಪ್ರತಿಮಾ ಇದೆಯಲ್ಲ, ಉದ್ದಿಷ್ಟ ಆಹಾರ ತ್ಯಾಗ ಅದು ತಗೋಬೇಕಂದ್ರೆ ಮನೆ ಬಿಡ್ಬೇಕಾಗ್ಬಿಡ್ತದೆ. ಹೆಂಗಾರಿ ಇಲ್ಲ, ಒಂದು ವೇಳೆ ಮನೆಯವರೆಲ್ಲ ತಮಗೋಸ್ಕರ ಉತ್ಕೃಷ್ಟ ಪ್ರಾಸುಕ ಆಹಾರ ಮಾಡಿದ್ದರೆ ಆ ಜೀವ ತಗೋತಾನಲ್ಲಿ ಆಹಾರ. ಆದರೂ ಹೆಚ್ಚಾನೆಚ್ಚು ಅವರೆಲ್ಲರೂ ಮನೆ ಬಿಟ್ಟು. ಇದಕ್ಕೆ ಮುಖ್ಯ ರೂಪದಿಂದ ಎರಡನೇದು ಎರಡೇ ವಿಷಯ ಎಂದರೆ ಈ ಬ್ರಹ್ಮಚರ್ಯ ವ್ರತವನ್ನು ಒಂದು ಮುನಿ ಮಹಾರಾಜರು ತನ್ನ ಸ್ವರೂಪದ ಸಲುವಾಗಿ ಚಿಂತನ ಮಂಥನ ಮಾಡಿ ಚರ್ಯ ಮಾಡ್ತಿದ್ದಾರೆ. ಹೌದಾ? ಮತ್ತು ಅನುವೃತ್ತಿಗಳು ಏನು ಮಾಡ್ತಿದ್ದಾರ, ಅದರನ್ನ ಪ್ರಾರಂಭವನ್ನೆಲ್ಲ ಇಲ್ಲಿ ಮನೆಯಲ್ಲಿ ಮಾಡ್ತಿದ್ದಾನೆ. ಯಾವುದು ಎಲ್ಲ ನೋಡ್ರಿ, ಅಹಿಂಸಾ ಅಣುವ್ರತ, ಹೌದಾ, ಸತ್ಯ ಅಣುವೃತ್ತ, ಅಚೌರ್ಯ ಅಣುವೃತ್ತ, ಬ್ರಹ್ಮಚರ್ಯ ಅಣುವೃತ್ತ ಬಂತು, ಮತ್ತು ಕೊನೆಯದು ಪರಿಗ್ರಹ ಪ್ರಮಾಣ. ಯಾಕಂದ್ರೆ ಇನ್ನೂ ಇವನು ಮನೆಯಲ್ಲಿದ್ದಾನಲ್ಲ, ಅದಕ್ಕೋಸ್ಕರ ಪ್ರಮಾಣ ಹಾಕೊಂಡಿದ್ದಾನೆ. ಹಾಕೊಂಡಿರಿ ಇಲ್ಲ ರೀ? ಎಷ್ಟು ಸಾಡಿ ಇಟ್ಕೊಂಡಿರಿ? 20 ಒಬ್ಬ. ನೀವು ಅವರಷ್ಟೇ ಅಂತ ಇರೋದಿಲ್ಲ, ನೀವು ಪ್ರಮಾಣ ಹಾಕುದು. ಅಂದ್ರೆ ನಾನು ಉಣ್ಣೋದು ತಿನ್ನೋದು ಜೀವನ ಪೂರ್ತಿ ಇಟ್ಕೊಳ್ಳೋದ್ರಿ, ಜೀವನ ಪೂರ್ತಿ ಒಂದು 100 ಸಾಡಿ. ಆ 100 ಸಾಡಿ ಪ್ರಮಾಣ ಹಾಕೊಂಡ್ರ ಮೇಲೆ ಎಲ್ಲೆಲ್ಲಿ ಎಷ್ಟೆಷ್ಟು ಆಗ್ತಿದ ಅವುಗಳು ಯಾವುದು ನಮಗೆ ಬಂದು ಬೀಳೋದಿಲ್ಲ. ಯಾವುದು ಎಲ್ಲಾನೇ ಬರ್ತಿದ್ದೀರಿ ಅದ್ರ ನಾವು ಲಿಸ್ಟ್ ಮಾಡಿನೇ ಇಟ್ಟಿದ್ದೀವಿ. ತಿನ್ನೋದು, ಉಣ್ಣೋದು, ಹೋಗುವುದು, ತೊಡುವುದು, ಆಹಾರ. ಅದಕ್ಕೆ ಆಹಾರದ್ದು ಹೇಳಿದ್ನಲ್ಲ, ಸುಮಾರು ನನಗೆ ಇವತ್ತು 60 ಥರದ್ದು ಮಕ್ಕಳಿಕ್ಕಿರಲಿ. ಅದರಲ್ಲಿ ಮಸಾಲೆ ಬಂತ, ತೊಗರಿಬೇಳೆ, ಕಡಲೆಬೇಳೆ, ಅಕ್ಕಿನೋ ಏನೇನೋ ಎಲ್ಲ ತೊಗೊಂಡು ಹೆಚ್ಚಿಗೆ ಇಟ್ಕೊಂಡಿದ್ದೀವಿ. ಅದಕ್ಕಿಂತ ಹೆಚ್ಚಿಗೆ ಬೇಕಾದಷ್ಟಿದೆ ರೀ. ಅಂದರೆ ಅದೇನು ಮುಂದಿಂದ ಏನಿದೆ ಅಲ್ಲ, ಅದು ನಮ್ಮದು ತ್ಯಾಗ ಆಗ್ತಿದೆ ರೀ. ಅದು ನಮಗೆ ಬಂದ ಆಗೋದಿಲ್ಲ. ಗೊತ್ತಾಯ್ತಾ? ಸಾಮಾನ್ಯ ಇವರೆಲ್ಲ ಶ್ರಾವಕರು ಮಾಡಿರ್ಬೇಕಲ್ಲ, ನೀವು ಎಲ್ಲ ಮಾಡಿದಿರಲ್ಲ. ಡ್ರೆಸ್ ಇರ್ಬೋದು, ಆಹಾರ ಇರ್ಬೋದು, ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ಕ್ಷೇತ್ರ ಇರ್ಬೋದು, ವಾಸ್ತು ಇರ್ಬೋದು, ದುಡ್ಡು, ಇವನ್ನೆಲ್ಲ ಹಾಕೊಂಡ್ರೆ ಏನಾಯ್ತಾ ಮುಂದಿಂದು ನಮ್ಗೆ ಬಂಧ ಬೀಳೋದಿಲ್ಲ. ಹಾಗಾದ್ರೆ ಅವುಗಳ ಪ್ರಮಾಣ ಹಾಕೊಂಡಾನೆ ಇವು ಶ್ರಾವಕ ಜೀವ. ಆವಾಗಲೇ ಈ ಜೀವ ಏನ್ ಮಾಡ್ತಿದ್ದಾನ ಅಂತಂದ್ರೆ, ಎಷ್ಟು ಆಗ್ತಿದೆಯಾ ಅಷ್ಟು ತನ್ನ ಜ್ಞಾನದ ಕಾರ್ಯ ಮಾಡ್ಕೊಳ್ಳಕ ಸಂಸಾರದಲ್ಲಿ ಇದು ಒಂದಿಷ್ಟು ಪ್ರಮಾಣ ಹಾಕೊಂಡಂದ್ರೆ ಹೆಚ್ಚಿನದ ಬರೋದಿಲ್ಲ. ಆಮೇಲೆ ಮುನಿ ಆದ್ರೆ ಸಮದೇ ಬರೋದಿಲ್ಲ, ನಿಮ್ಗೆಲ್ಲ ಬಿಟ್ಕೊಟ್ಟು ಹೋಗ್ಬಿಡ್ತಾರೆ. ಹೌದಾ ರೀ? ಮುನಿಚರ್ಯ ಪ್ರಕಾರ ನೋಡಿದರೆ ಯಾವುದೋ ಅವರಿಗೆ ಪರಿಗ್ರಹ. ಮೊನ್ನೆ ವಿಷಯ ಬಂತಲ್ಲ ರೀ, ನಮ್ಮದು ಒಂದು ಪಿಂಚಿ, ಒಂದು ಕಮಂಡಲು. ಶಾಸ್ತ್ರಿ ಯಾರೋ ಅಂದರು, ಮುಖ್ಯವಾಗಿ ಶಾಸ್ತ್ರ ಅಂದರೆ 4 ತಿಂಗಳು ನೀವು ಕೊಟ್ಟಿರೋದನ್ನ ಇದನ್ನು ನಮಗೆ ತಿಳಿಸಿರಿ, ಅಭ್ಯಾಸಿಸಿರಿ ಅಂದರೆ ಅವರು ಕೊಟ್ಟಿರೋ ಶ್ರಾವಕರ ಗ್ರಂಥ ತಗೋತಾರ, ಕಲಿಸ್ತಾರ, ಮುಂದೆ ಅದನ್ನು ನಿಮ್ಗೆ ಕೊಟ್ಟು ಹೋಗ್ಬಿಡ್ತಾರೆ. ನಿಷೇಧದಿಂದ ನೋಡಿದರೆ ಅವರಿಗೆ ಶರೀರ ಏನಿದೆಯಲ್ಲ ಪರಿಗ್ರಹ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕೂಡ ಯಾವ ಬ್ರಹ್ಮಚರ್ಯ ವ್ರತ ಬಂದಿದೆಯಲ್ಲ, ಇದೆಲ್ಲವೂ ಕೂಡ ತಿಳಿಬೇಕಂತಂದ್ರೆ ವರ್ಣನೆ ಮುಖ್ಯ ರೂಪದಿಂದ ಮುನಿರಾಜರು, ಆಮೇಲೆ ಸಮ್ಯಕ್ ದೃಷ್ಟಿ ಜೀವಾರಿ, ಆಮೇಲೆ ಸಾಮ್ಯಾನ್ಯ. ಇನ್ನೂ ತಗೊಂಡಿಲ್ಲ ಅಂತಂದ್ರೆ ಹೌದಾ ಇಲ್ಲವೇ? ಅಣುವೃತ್ತಧಾರಿ ಯಾರ್ಯಾರಿದ್ದೀರಿ ಅನ್ನಿಲ್ಲ, ಆದರೆ ಚಲನೆ ನಡೆದಿದೆ ಇಲ್ಲೋ, ಹೌದಾ ಇಲ್ಲ? ಆ ಮಾರ್ಗದ ಮೇಲೆ ಹೋಗ್ತಿದ್ದೀವಲ್ಲ, ಆ ಪ್ರಕಾರ ನಾವು ನೀವೆಲ್ಲ ಮಾಡುದು ಮುಖ್ಯ ರೂಪದಿಂದ. ಇದರ ಅರ್ಥನೇ ಬ್ರಹ್ಮಚರ್ಯ ವ್ರತ. ಅದಕ್ಕೆ ಹೇಳ್ತೀವಲ್ಲ, ಬ್ರಹ್ಮಚರ್ಯ ವ್ರತದಲ್ಲಿ ಶ್ರಾವಕನಿಗೆ ಸ್ವದಾರ ಸಂತೋಷ ಇದೆ, ತನ್ನ ಪತ್ನಿಯನ್ನು ಬಿಟ್ಟು ಉಳಿದವರೆಲ್ಲ. ಮತ್ತು ಮುನಿರಾಜರಿಗೆ ಸಂಬಂಧೇ ಇಲ್ಲ ರೀ, ಅದು ಮಹಾವೃತ್ತಿ. ಇಲ್ಲಿಗೆ ಇಷ್ಟು ವಿಷಯ ತಗೋತಿದ್ದೀನಿ, ಇನ್ನು ಸ್ವಲ್ಪ ಸಮಯ ಇದೆ. ಇವತ್ತು ಸೋಲಕರ ಭಾವನೆ ಯಾವುದು ಹೆಸರು ಹೇಳ್ತೀರಿ? ಸೋಲಕರ ಭಾವನೆ ಏನು ಭಾವಿಸಿದ್ದೀರಿ ಇವತ್ತು? ಯಾವುದು ಸರಿತಾ? ವೈಶಾಲಿ? ಅವಶ್ಯಕ ಪರಿಹಾನಿ. ಅವಶ್ಯವಾಗಿ ಯಾವುದು ಮಾಡೋದಿದೆಯಲ್ಲ ಕಾರ್ಯ, ಅದನ್ನು ಅತಿಚಾರ ದೋಷ ಬಾರದ ಹಾಗೆ ಕಾರ್ಯ ಮಾಡುವುದಿದೆ, ಇಷ್ಟೇ ರೀ ಅದರ ಅರ್ಥ. ಅದರಲ್ಲಿ ಕೂಡ ವಿಚಾರ ಮಾಡಿ, ಮೊದಲು ಸ್ಪಷ್ಟವಾಗಿ ಎಲ್ಲ ಮುನಿರಾಜರದೇ ಕತೆ ಬಂದಿದೆ ಅವಶ್ಯಕ ಬರನಿ. ಯಾಕಂದ್ರೆ ಮೊದಲು ಅವರು ಅವಶ್ಯವಾಗಿ ಮಾಡಲೇಬೇಕಾದ ಕಾರ್ಯ ಹೇಳಿದ್ದಾರೆ, ಆಮೇಲೆ ಶ್ರಾವಕರು ಮಾಡುವಂತಹ ಕಾರ್ಯ ಹೇಳಿದ್ದಾರೆ. ಈಗ ಸ್ವಲ್ಪದರಲ್ಲಿ ಹೇಳ್ತೀನಿ. ಏನಂದ್ರೆ ಮುನಿರಾಜರಿಗೆ ಅವಶ್ಯವಾಗಿ ಮಾಡಲು ಕಾರ್ಯದ ಹೆಸರು ಗೊತ್ತಿದೆ, ಅವಶ್ಯಕವಾಗಿ ಮಾಡಲೇಬೇಕು. ಯಾವುದಿದೆ ರೀ? ಹೇಳ್ತೀರ ಯಾರು? ಹೇಳು.
ಒಂದೇ ಅಲ್ಲ, ಅವ್ರಿಗೂ ಆರಿದವ, ನಮಗೂ ಆರಿದವ. ಅವರಿಗೆ ಆರಿದವ ಹೇಳು. ಸಾಮಾಯಿಕ ಸ್ತುತಿ, ವಂದನ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಕಾಯೋತ್ಸವ. ಕೇಳಿಸ್ತಾ? ಸಾಮಾಯಿಕ ಅವರು 3 ಸಲ ಮಾಡ್ತಾರ. ಸಾಮಾಯಿಕ ಮಾಡೋದಂದ್ರೆ ಏನು ರೀ? ಈ ಥರ ತಪಶ್ಚರ್ಯ ಮಾಡೋ ಕೂಡಿರ್ತಾರ, ಆ ಥರ ಪದ್ಮಾಸನ ಹಾಕೊಂಡು ಕೈ ಮೇಲೆ ಕೈ ಇಟ್ಕೊಂಡು ತನ್ನ ಆತ್ಮನ ಚಿಂತನ ಮಂಥನ ಮಾಡ್ತಾ ಸಮನಾದ ಭಾವವನ್ನು ತಡೀತಾರೆ. ಅಲ್ಲಿ ರಾಗ ದ್ವೇಷವನ್ನು ರಹಿತರಾಗಿ ತಮ್ಮ ಸ್ವಭಾವದಲ್ಲಿ ಉಳಿತಾರೆ. ಸ್ವಲ್ಪದರಲ್ಲಿ ಹೇಳ್ತಿದ್ದೀನಿ. ಅದಕ್ಕೆ ಸಾಮಾಯಿಕ ಆಯಿತು. ಅದಕ್ಕೆ 3 ಹೊತ್ತು ಮಾಡ್ತಾರಲ್ಲ ರೀ, ಸಾಮಾಯಿಕ ಮಾಡ್ಕೊಳ್ತಾರೆ. 2ನೇದ್ದು ಸ್ತುತಿ ಇದೆ ರೀ, ಹೌದಾ? ಸ್ತುತಿಯಲ್ಲಿ ಏನು ಬರ್ತದ? ಪಂಚಪರಮೇಶ್ವರಿ ಹಾಗೂ 24 ತೀರ್ಥಂಕರರ ಸ್ತವನವನ್ನು ಮಾಡ್ತಾರೆ. 3ನೇದು ವಂದನ ಇದೆ ರೀ. ವಂದನಾದಲ್ಲಿ ಏನು ಬರ್ತದ? ವಂದನಾದಲ್ಲಿ ಏನು ಬರ್ತಿದೆ ಅಂದರೆ, ನಮ್ಮ 24 ತೀರ್ಥಂಕರ ಆದರೆ ಒಬ್ಬೊಬ್ಬರನ್ನು, ಅಥವಾ ಅಂದರೆ ಆದಿನಾಥ ಸ್ವಾಮಿ, ಚಂದ್ರಪ್ರಭು ತಗೊಳ್ರಿ, ಶಾಂತಿನಾಥ ಸ್ವಾಮಿ, ಒಬ್ಬೊಬ್ಬರ ಸ್ತುತಿ ವಂದನ ಮಾಡುತ್ತಿದೆ. ನಾವು ವಂದನಾನೇ ಅಂತೀವೋ ಇಲ್ಲ ರೀ? ಇಲ್ಲಿ ಕನ್ಫ್ಯೂಸ್ ಆಗಿದೆ ಜನರಿಗೆ ವಂದನೆಯ ಸಲುವಾಗಿ. ಹೌದಾ? ತನ್ನನ್ನು ತಾನು ಅವರಿಗೆ ಅರ್ಪಿಸಿಕೊಳ್ಳುವುದರ ಹೆಸರು ವಂದನೆ ಇದೆ. ನೀವು ಓದ್ಬೋದು ಗ್ರಂಥದಲ್ಲಿ ವಂದನೆ ಅಂತ ಇದೆ. ನಾವು ವಂದನ, ನಮ್ಮನ್ನು ನಾವು ಅವರು ಹೇಳಿದ ಮಾರ್ಗದ ಸಲುವಾಗಿ ಅರ್ಪಿಸಿಕೊಳ್ಳುವುದಿದೆ. ವಂದನ ಬರ್ತಿದೆ ರೀ. ವಂದನ ಆದಮೇಲೆ ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಕಾಯೋತ್ಸವ. ಪ್ರತಿಕ್ರಮಣ ಅಂದರೆ ಏನಿದೆ ರೀ? ನಮ್ಮ ಆತ್ಮನಲ್ಲಿ ಯಾವುದು ಪ್ರಹಾರ ಮಾಡ್ತಿದೆಯಲ್ಲ ಅದರ ಸಲುವಾಗಿ ನಾವು ಆಕ್ರಮಣ ಮಾಡಬೇಕು. ನಮ್ಮಲ್ಲಿ ಶಸ್ತ್ರ ಯಾವುದಿದೆ? ನಿಜವಾದ ದೇವಶಾಸ್ತ್ರ, ಗುರು, ಧರ್ಮ, ಜನ್ವಾಣಿ ಮಾತೆಯ ಯಾವುದು ನಮ್ಮದು ಶ್ರದ್ಧಾ ಇದೆಯಲ್ಲ, ಭಕ್ತಿ, ಸ್ತುತಿ, ಸ್ತವನ ಮಾಡಿ ನಮ್ಮ ಪಾಪವನ್ನು ಕಡಿಮೆ ಮಾಡ್ಕೊ, ಇದೇ ನಮಗೇನಿದೆ ರೀ? ಆಯುಧ ಇದೆ, ಶಸ್ತ್ರ ಇದೆ ನಮ್ಮ ರಕ್ಷಣೆಯ ಸಲುವಾಗಿ. ಅದಕ್ಕೋಸ್ಕರ ಇದು ಪ್ರತಿಕ್ರಮಣ. ಪ್ರತ್ಯಾಖ್ಯಾನ ಅಂದರೆ ತ್ಯಾಗ ರೀ. ಪ್ರತ್ಯಾಖ್ಯಾನ ಅಂದರೆ ಏನು ಬರ್ತದೆ? ತ್ಯಾಗ. ನೀವು ಏನನ್ನೋ ಯಾವುದು ತ್ಯಾಗ ಮಾಡ್ತೀರಿ ನೋಡ್ರಿ. ಒಂದು ಹೇಳಿದ್ನ, ಈಗ ಇರಲಿ ಇದನ್ನು ಹೇಳಿ ಮತ್ತೆ ನಮ್ಮದು ಇದ್ರದ್ದು ತಗೋತೀನಿ. ಪ್ರತಿಕ್ರಮಣ, ಪ್ರತ್ಯಾಖ್ಯಾನ ಮತ್ತು ಕಾಯೋತ್ಸರ್ಗ. ಪ್ರತ್ಯಾಖ್ಯಾನದಲ್ಲಿ ಅವ್ರದಂತೂ ತ್ಯಾಗ ಇದ್ದೇ ಇರ್ತಿದ್ದು, ಗೊತ್ತಿದೆ ರೀ. ದಿನ ಒಂದು ಕರ ಹಿಡಿದು ಅವ್ರೇನು ಮಾಡ್ತಿರ್ತಾರ? ನಿಯಮ ಹಾಕ್ಕೊಂಡು ಈ ಪ್ರಕಾರ ಆಹಾರ ಸಿಕ್ಕರೆ ಇಂಥ ವಿಧಾನದಿಂದ ಇರೋರಂಥವ್ರು, ವಿಧಿವಿಧಾನ ಆ ಥರ ಇದ್ರೆ ಮಾತ್ರ ನನ್ನ ಆಹಾರ. ಎಲ್ರಿಗೂ ಗೊತ್ತಿದೆನಾ? ಆಮೇಲೆ ಏನಾಯ್ತಾ? ಪ್ರತ್ಯಾಖ್ಯಾನ ಆಯ್ತಾ? ಪ್ರತ್ಯಾಖ್ಯಾನ ಆದ್ಕೂಡ ಕಾಯೋತ್ಸರ್ಗ. ಕಾಯೋತ್ಸರ್ಗದಲ್ಲಿ ಮೊದಲು ಕಾಯಕ್ಲೇಶ ಅಂತ ಒಂದು ಬಂದಿದೆ. ಕಾಯಕ್ಲೇಶ ಅಂದರೆ ಶರೀರಕ್ಕೆ ಎಷ್ಟೇ ವೇದನ ಆದರೂ ಅದನ್ನು ಅವರು ಸಹನೆ ಮಾಡ್ತಾರೆ. ಮತ್ತು ಕಾಯಕ್ಲೇಶದಲ್ಲಿ ಏನು ಬರ್ತಿದೆ? ಶರೀರದ ಮೇಲಿನ ಮಹಮತ್ವವನ್ನು ಬಿಟ್ಕೊಡ್ತಾರ. ಇದು ಮುನಿರಾಜರದಾಯ್ತ. ಈಗ ಇನ್ನು ಶ್ರಾವಕರದ್ದು ಬರ್ತಿದ್ದೇನೆ. ಶ್ರಾವಕರು ಮಾಡಲೇಬೇಕಾದ ಅವಶ್ಯವಾದ ಕ್ರಿಯೆ ಯಾವುದು ರೀ? ಯಾರು ನೀವು ಹೇಳ್ರಲ್ಲ. ಅಲ್ಲ ಸರಿತಾ? ದೇವ್ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ ಅವು ಬರ್ತಾವ. ಹೇಳ್ರಿ ಯಾರು ಹೇಳ್ತೀರಾ? ಹೇಳ್ಬಿಡ್ಲ? ನಾನು ಹೇಳ್ತೀನಿ, ಸಮಯ ಆಗ್ತಿದೆ ನೋಡ್ರಿ. ಶ್ರಾವಕನಿಗೆ ಇವು ಹೇಳಿದ್ದಾರೆ. ಷಟ್ ಕ್ರಿಯೆ ಅಂತ ಹೇಳ್ತಾರಲ್ಲ. ಪದ್ಮನಂದಿ ಪಂಚಮಿ ವಿಷಯದಲ್ಲಿ ಪದ್ಮನಂದಿ ಮಹಾಮುನಿರಾಜರು ಆಚಾರ್ಯರು ಹೇಳಿದಾರಲ್ಲ, ಉಪಾಸಕ ಸಂಸ್ಕಾರದಲ್ಲಿ ಬರ್ತಿದೆ ನೋಡಿ. 7ನೇ ಗಾತೆ ಪೂಜಾ ಅಲ್ಲ ಅಲ್ಲ, ಸ್ವಾಧ್ಯಾಯ, ಸಂಯಮ, ತಪ, ಲಾಸ್ಟು ದಾನ ಬರ್ತದ. ಆ ದಾನದಲ್ಲಿ ಮತ್ತೊಂದು ಜೋಡಿಸಿದಾರ ತ್ಯಾಗ. 2 ಬರ್ತಾವ. ಅದಕ್ಕೆ ಬ್ರಕೆಟ್ದಲ್ಲಿ ಇಟ್ಟಿದ್ದ ಥರ ಅಂತ ತಿಳ್ಕೊ, ದಾನ ಅಂತ. ಈಗ ಸ್ವಲ್ಪ ವಿವರಣೆ ಮಾಡ್ತೀನಿ. ದೇವದರ್ಶನ ಅಂತಂದರೆ ದೇವ ಪೂಜಾ. ದೇವ ಪೂಜಾ ಅಂದರೆ ಪುರುಷರಂತೂ ಹೇಳಿ ಕೇಳಿನೇ ಅವರು ಮಡಿ ಬಟ್ಟೆ ಉಟ್ಕೊಂಡು ಪ್ರಾಶುಕ ಜಲದಿಂದ ಭಗವಂತರ ಅಭಿಷೇಕ ಮಾಡ್ತಾರೆ. ಮತ್ತು ಅದರಲ್ಲಿ ಸ್ತವನ ಮಾಡ್ತಾ ಇರುವಾಗ ಪೂಜಾ ಅಂದರೆ ಈ ನಿಜವಾದ ದೇವಶಾಸ್ತ್ರ ಗುರುಗಳ ಮಾಧ್ಯಮದಿಂದ ಪವಿತ್ರವಾದ ಸ್ಥಾನಕ್ಕೆ ಹೋಗೋ ಕಾರ್ಯ ಆಗ್ತಿದೆ. ಪವಿತ್ರವಾದ ಸ್ಥಾನ ಯಾವುದಿದೆ? ಮೋಕ್ಷ ಇದೆ, ಹೌದಾ ಇಲ್ಲ? ಅದೊಂದೇ ಪವಿತ್ರ ಸ್ಥಾನ. ಇಲ್ಲಿ ಎಲ್ಲ ಕಡೆಗೆ ಎಲ್ಲಿ ನೋಡಿದ್ರು
ಪವಿತ್ರ ಸ್ಥಾನ ಸಿಗೋಕ್ಕೆ ಸಾಧ್ಯ ಇಲ್ಲ. ವ್ಯವಹಾರದಿಂದ ಪವಿತ್ರ ಸ್ಥಾನ ಮೋಕ್ಷಾವಸ್ಥೆ, ಸಿದ್ಧಾವಸ್ಥೆ ಅಥವಾ ಸಿದ್ಧಲೋಕ. ನಿಶ್ಚಯದಿಂದ ತನ್ನ ನಿಜ ಭಗವಾನಾತ್ಮನಲ್ಲಿ ಯಾವುದೂ ಕಷಾಯ ಇಲ್ಲ. ಯಾವಾಗ ಇವನು ಪರದೃಷ್ಟಿ ಮಾಡ್ತಾನ ಆವಾಗ ಕಷಾಯದ ಉತ್ಪನ್ನ ಆಗ್ತಿದೆ. ಅದಕ್ಕೆ ಇಲ್ಲಿ ದೇವ ಪೂಜಾ ಅಂದರೆ ದಿನಪ್ರತಿ ಬೆಳಗಿಗೆ ನಾವು ಭಗವಂತರ ಅಭಿಷೇಕ ಪೂಜಾ ಮಾಡಿನೇ ದಿನದ ಪ್ರಾರಂಭ. ಯಾವುದು ದೇವ ಪೂಜಾ. ಆಮೇಲೆ ಗುರುಗಳ ಉಪಾಸನೆ, ಗುರುಗಳ ಸೇವೆ ಇದೆ. ಗುರುಗಳ ಸೇವೆಯಲ್ಲಿ ಯಾವ ಥರ ಪುರುಷ ಮತ್ತು ಸ್ತ್ರೀಯರ ಸಲುವಾಗಿ ಬೆಳಗ್ಗೆ ಹೇಳಿದ್ದೀನಿ, ನೆನಪಿದೆ ಯಾರಿಗೆ? ಆಹಾರ ದಾನ ಮಾಡೋದ್ರಿ ಅವ್ರಿಗೆ. ಹಾ, ಮತ್ತೆ ಅವ್ರಿಗೆ ಸೇವಾ ಮಾಡೋದ್ರಿ. ಪೂಜಾ ನೀ ಹೇಳಕತ್ತೀಯ ನೋಡು. ವಯಾವೃತ್ತ. ಹಾ ರೀ, ವಯಾವ್ರತ. ವಯಾವೃತದಲ್ಲಿ ಪುರುಷರು ಸ್ವಯಂ ಅವರ ಸ್ಪರ್ಶ ಮಾಡಿ ಅವರದ್ದು ಸೇವಾ ಮಾಡ್ತಾರೆ. ಕಾಲು ಒತ್ತುವುದು ಅಂತ ಹೇಳ್ರಿ ಮೈಗೆ. ಅಥವಾ ಎಷ್ಟು ಮುನಿರಾಜರು ಬರ್ತಾ ಇದೆ, ಒಬ್ರಿಗೊಬ್ರು ಮುನಿರಾಜರು ನೋಡ್ರಿ, ಬೆನ್ನ ತಿಕ್ತಿರ್ತಾರ, ತಲೆ ತಿಕ್ತಿರ್ತಾರ, ಕೈ ತಿಕ್ತಾರ, ಬರ್ತಾವ ಇಲ್ಲ ವಾಟ್ಸಪ್ದಾಗ. ಆಮೇಲೆ ಈ ಎಲ್ಲ ಯುವಕರು ಪುರುಷರು ಮುನಿರಾಜರದ್ದು ವಯಾವೃತ ಮಾಡ್ತಾರೆ. ಮತ್ತು ಸ್ತ್ರೀಯರ ವಯಾವೃತ ಅಂದರೆ ಆಹಾರ ಕೊಡ್ತಾರೆ ರೀ. ಇದು ಮಹಾನ್ ದೊಡ್ಡದಾದಂಥ ವಯಾವೃತ. ಅದಕ್ಕೆ ನೋಡ್ರಿ, ದಾನದಲ್ಲಿ 4 ಹೇಳಿದಾರೆ. ಮೊದಲು ಆಹಾರ ದಾನ, ಔಷಧ ದಾನ, ಅಭಯ ದಾನ, ಆಮೇಲೆ ಶಾಸ್ತ್ರಜ್ಞ. ಹೌದಾ, ಶಾಸ್ತ್ರದಾನ ಅಂತ ಹೇಳಿದ್ರು. ಈಗ ಇಲ್ಲಿ ವಯಾವೃತ ಬಂದಿದ್ದಿದೆ. ಏನು ಹೇಳಿದ್ರೆ, ದೇವ ಪೂಜಾ, ಗುರುಪಾಸ್ತಿ, ಗುರುಗಳ ಉಪಾಸನೆ. ಆಮೇಲೆ 3ನೇದು ಸ್ವಾಧ್ಯಾಯ. ಸ್ವಾಧ್ಯಾಯದಲ್ಲಿ ತನ್ನ ಸ್ವದ ವಿಚಾರಧಾರೆ ಮಾಡಿ ತನ್ನ ಸ್ವರೂಪವನ್ನು ತಿಳ್ಕೊಳ್ಳೋದೇ ಅರ್ಥ ಸ್ವಾಧ್ಯಾಯ. ಸ್ವ ಅಧ್ಯಯನ. ಸ್ವ ಅಂದರೆ ನಾನು, ನನ್ನ ಸ್ವರೂಪ ಏನು, ನಾನು ಯಾರು, ಸ್ವಾಧ್ಯಾಯ ಅಂತ ಬಂತ. ಅದಾದ್ಮೇಲೆ ಸಂಯಮ ರೀ. ನಮಗೆ ಜನ್ಮಾಣಿಯನ್ನೆಲ್ಲ ನಾವು ಓದುವಾಗ ಮಾಡಿ ನಮಗೆ ಸಂಯಮ ಬರ್ತದೆ. ಸಂಯಮದಲ್ಲಿ 2 ಭಾಗ, ಒಂದು ಪ್ರಾಣಿ ಸಂಯಮ, ಒಂದು ಇಂದ್ರಿಯ ಸಂಯಮ. ಅಂದರೆ ಯಾವ ಈ ಇಂದ್ರಿಯಗಳು ಪಂಚೇಂದ್ರಿಯಗಳ ಮಾಧ್ಯಮದಿಂದ ಹೊರಗಡೆ ಹೋಗ್ತಾ ಇದ್ದಾವ ಅವುಗಳನ್ನು ತಡೆಯೋದ್ರ ಹೆಸರು ಸಂಯಮ. ಹೌದಾ? ಈಗ ಸ್ವಲ್ಪದ್ರಲ್ಲಿ, ಯಾಕಂದ್ರೆ ಸಮಯ ಆಗಕ್ಕೆ ಬಂದಿದೆ ನಂದು. ನಾನು ಇವತ್ತು ಬರೀ ಇದನ್ನು ತಗೊಂಡಿದ್ದೀನಿ, ಅವಶ್ಯಕ ಪರಿಹಾರ ಈಗ ಹೇಳ್ತಿದ್ದೀನಿ. ಹಾಗಾದರೆ ಇಲ್ಲಿ ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ಮುಂದೆ ತಪ. ಈ ಸಂಯಮದಲ್ಲಿನೇ ತಡೆ ಮಾಡ್ತಿದ್ದಾರೆ ಅವರು. ಯಾವ 5 ಇಂದ್ರಿಯದ ಮಾಧ್ಯಮದಿಂದ ಈ ಆತ್ಮನ ಪರಿಣಾಮ ಎಲ್ಲ ಹೊರಗಡೆ ಹೋಗ್ತಿದೆಯಲ್ಲ ಅದನ್ನು ಹತೋಟಿಯಲ್ಲಿ ಇಟ್ಕೊಡ್ತಿದ್ದಾರೆ. ಅದಕ್ಕೆ ಅದರ ನಂತರ ತಪ ಇದೆ. ತಪ ಅಂದರೆ ಎಲ್ಲ ಉಳಿದ ಇಚ್ಛೆಗಳನ್ನು ತಡೆಯುವ ಕಾರ್ಯ ನಡೆದಿದೆ. ಎಷ್ಟು ವ್ರತಪಾಲನೆ ನೋಡ್ರಿ. ಶ್ರಾವಕರಲ್ಲಿ ಕೂಡ ಎಂತೆಂಥ ಉತ್ಕೃಷ್ಟವಾದಂತಹ ಇಚ್ಛೆಗಳನ್ನು ತಡೆ ಹಿಡುವಂಥ ನಿಯಮಗಳನ್ನು, ವ್ರತಗಳನ್ನು ಪಾಲನೆ ಮಾಡ್ತಿದ್ದಾರೆ. ಒಬ್ಬೊಬ್ರದ್ದು ಕೇಳಿದರೆ ಎಂತೆಂಥ ನಿಯಮ ತಗೊಂಡಿದ್ದಾರ, ಮಾಡ್ತಾನ. ಈ ನಿಯಮ ಪಾಲನೆ ಕೂಡ ಮುಂದಿನ ಉದ್ದೇಶ ಏನಿದೆ, ಮುನಿ ಆಗುವಂಥ, ಮುನಿ ಮಹಾರಾಜರಾಗೋ ಕಾರ್ಯ ಇದೆ. ಹೌದಾ? ಸಂಯಮ, ತಪ. ಮತ್ತೆ ರೀ ದಾನ. ದಾನದಲ್ಲಿ ಏನಿದೆ? ದಾನದಲ್ಲಿ 2 ಭಾಗ ಅಂತ ಹೇಳಿದ್ವಿ ರೀ. ದಾನ ಮತ್ತು ಇನ್ನೊಂದೇನು ಬರ್ತಿದೆ? ತ್ಯಾಗ. ತ್ಯಾಗ ಬರ್ತಿದೆ. ತ್ಯಾಗದಲ್ಲಿ, ದಾನದಲ್ಲಿ ಇದು ದಾನ ವ್ಯವಹಾರದಿಂದಿದೆ, ತ್ಯಾಗ ನಿಶ್ಚಯದಿಂದಿದೆ. ವ್ಯವಹಾರದಲ್ಲಿ ದಾನ ಅಂತಂದರೆ ಸುಪಾತ್ರರಿಗೆ ಉತ್ಕೃಷ್ಟವಾದಂತಹ ದಾನ ಕೊಡುವ. ಸುಪಾತ್ರರಲ್ಲಿ ಮುನಿ ಮಹಾರಾಜರು, ಅರಿಕಾ ಮಾತಾಜಿಗಳು, ಶ್ರಾವಕ ಶ್ರಾವಿಕೆ ಅಂದರೆ ಸಮ್ಯಂಗಿಸಿ ಜೀವದ ವೃತ್ತಿಕ, ಪ್ರತಿಮಾಧಾರಿ ಇವರೇನಿದಾರಲ್ಲ ಇವರು ಬರ್ತಾರ. ಆಮೇಲೆ ದಾನ ಆಯಿತು. ವ್ಯವಹಾರದಿಂದ ಎಲ್ಲ ಅವರು ಯಾರು, ಮುನಿ ಮಹಾರಾಜರು, ಆರಿಕಾ ಮಾತಾಜಿ ಇವರೆಲ್ಲರೂ ಬಂದ್ರೆ. ಮತ್ತು ಸಂಸಾರಿ ಜೀವದಲ್ಲಿ ಅನುಕಂಪ, ಕರುಣೆ, ದಯೆ ಭಾವ ಇವುಗಳ ಪರೋಪಕಾರ ಬುದ್ಧಿಯಿಂದ ಉಳಿದವರಿಗೆ, ವಯಸ್ಸಾದವರಿಗೆ, ವಿಧವೆಯವರಿಗೆ, ಇದು ಬಾಲಕರಿಗೆ, ಮಂದಬುದ್ಧಿಯವರಿಗೆ ಯಾವುದನ್ನು ನಾವು ಸಹಾಯ ಮಾಡ್ತೀವಲ್ಲ ಅದು ಪರೋಪಕಾರದಿಂದ ಇದೆ. ದಾನದಲ್ಲಿ ಪರವಸ್ತುಗಳನ್ನು ಪರರಿಗೆ ಕೊಡುವುದಿದೆ ರೀ. ಮತ್ತು ತ್ಯಾಗದಲ್ಲಿ ತನ್ನಲ್ಲಿ ಇರುವಂತಹ ಯಾವ ಕುಬುದ್ಧಿ ಇದೆಯಲ್ಲ, ಕುಬುದ್ಧಿ ಅಂದರೆ ಯಾವ್ದು ಬಂತು? ಮೋಹ, ರಾಗ, ದ್ವೇಷದಿಂದ ಯಾವುದು ನಮ್ಮ ಆತ್ಮನನ್ನು ಘಾತ ಮಾಡ್ತಾ ಇದ್ದಾವಲ್ಲ ಅವುಗಳನ್ನು ಬಿಟ್ಕೊಡೋದಿದೆ ರೀ. ತ್ಯಾಗದಲ್ಲಿ ಸ್ವದಲ್ಲಿ ಬಂತ, ದಾನದಲ್ಲಿ ಪರವಸ್ತುವನ್ನು ಪರರಿಗೆ ಕೊಡುವುದು. ಪರರಿಗೆ ಕೊಡುವಾಗ ಕೂಡ ನಾವು ಸುಪಾತ್ರರಿಗೆ ಕೊಡುತ್ತಿದ್ದೇವೆ. ಉಳಿದವರಿಗೆ ಎಲ್ಲ ಅಲ್ಲಿ ದಾನ ಅಲ್ಲ.
ದಯೆ ಅನುಕಂಪದಿಂದ ಅವರಿಗೆ ವಸ್ತುಗಳನ್ನು ಕೊಡ್ಬೋದು, ಆಶ್ರಿತ ಮಾಡ್ಬೋದು, ಏನೂ ಎಲ್ಲ ಬರ್ತದೆ. ಈ ಥರ ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ಕೊನೆಯದು ದಾನ ಇಟ್ರ. ಮತ್ತು ದಾನ ಕೂಡ ನಮಗೆ ನಾವು ಕೊಡೋ ಆಹಾರ ದಾನದಿಂದ ನಮಗೆ ಮುನಿರಾಜರು ಕೂಡ ದಾನ ಮಾಡ್ತಾರಲ್ಲಿ. ಎಂತ ದಾನ ಮಾಡ್ತಾರ ಅವರು? ಹಾ, ಹೌದು. ಆ? ಏನು? ಅಲ್ಲಪ್ಪ, ಮುನಿರಾಜರು ನಮಗೇನ್ ದಾನ? ಏನು? ಜ್ಞಾನ ದಾನ ಮಾಡ್ತಾರ. ಮತ್ತು ಕನಕಮಂಜರಿ ನೀವು ಹೇಳಿದ ಹಾಗೆ ಸುಜ್ಞಾನ ಕೊಡ್ತಾರ. ಸುಜ್ಞಾನ ಅಂದ್ರೆ ಯಾವುದು? ರತ್ನತ್ರಯ ಮಾರ್ಗವನ್ನ ತಿಳಿಸಿಕೊಡ್ತಾರ, ರತ್ನತ್ರಯವನ್ನು ಪಡೆಯುವುದಂತನ್ನ ತಿಳಿಸಿಕೊಡ್ತಾರ. ಇದು ಸುಜ್ಞಾನ ಇದೆ. ಸಾಮಾನ್ಯ ಜ್ಞಾನ ಇದೆ, ಇದು ಸಂಸಾರದ ಅವಸ್ಥೆಯಲ್ಲಿರೋ ಜ್ಞಾನ. ಅವರು ಸುಜ್ಞಾನದ ದಾನವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಅಂದ್ರೆ ನಮ್ಮ ಆತ್ಮ ಕಲ್ಯಾಣ ಆಗೋಕ್ ಸಾಧ್ಯ ಇದೆ. ಈ ಥರ ಈ 6 ಕ್ರಿಯೆಗಳೇನಿದಾವಲ್ಲ, ಇದು ಶ್ರಾವಕನ ಅವಶ್ಯವಾಗಿ ಮಾಡಲೇಬೇಕಾದಂತಹ ಕಾರ್ಯ. ಆ ಶ್ರಾವಕನ ಅವಸ್ಥೆಯಲ್ಲಿ ಕೂಡ 3 ಸಲ ಪ್ರತಿಕ್ರಮಣ ಹೇಳ್ಬೇಕಾದ್ರೆ ನಾವು ಹೇಳ್ತೀವಲ್ಲ, ಬೆಳಿಗ್ಗೆ ಒಮ್ಮೆ ಸಂಜೆಗೊಮ್ಮೆ, ನಮ್ದೆಲ್ಲ ಪ್ರತಿಕ್ರಮಣ ಪ್ರಕಾರ. ಈ ಥರ ಅಲ್ಲಿ ಕೂಡ ಶ್ರಾವಕರಿಗೆ ಮತ್ತು ಮುನಿರಾಜರಿಗೆ ಈ ಥರ 2 ಕಾರ್ಯ ನಡೀತಿದ್ದಾವೆ. ಎಲ್ಲಿ ಬಂತ ಇದು? ಅವಶ್ಯಕ ಪರಿಹಾಣಿ. ಈ ಅವಶ್ಯವಾಗಿ ಮಾಡಲೇಬೇಕಾದಂಥ ಈ ಭಾವದಲ್ಲಿ ಯಾವುದೇ ಅತಿಚಾರ ದೋಷ ಬಾರದ ಹಾಗೆ ಅವಶ್ಯವಾಗಿ ಈ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ರಾತ್ರಿ ಮಲಗುವಾಗ ಕೂಡ ನಾನು ಏನೇನು ಮಾಡಿದ್ನ ದಿನ ಎಲ್ಲ ಎಷ್ಟು ಪರಿಣಾಮ ಗೆಡಿಸ್ಕೊಂಡು, ಎಷ್ಟು ಹಿಂಸಾದಿ ಕಾರ್ಯ ಆಯಿತು, ಈ ಥರವನ್ನೆಲ್ಲ ಎಷ್ಟು ಶುಭ ಭಾವ ಮಾಡಿದೆ, ಎಷ್ಟು ಭಗವಂತನ ಸಾನ್ನಿಧ್ಯದಲ್ಲಿ ಹೋದೆ, ಇದನ್ನೆಲ್ಲ ಲೆಕ್ಕಾಚಾರ ಹಾಕಿನಿ. ರಾತ್ರಿಗೆ ನಾವು ಪ್ರತಿಕ್ರಮಣ ಹೇಳಿ ಕ್ಷಮ ಹೇಳಿಕೊಂಡ್ರೆ ನಮ್ಮ ಈ ಜೀವನವನ್ನು ಜೈನ ಕುಲ, ಜೈನ ಧರ್ಮ ಸಿಕ್ಕಿರುವುದನ್ನು ನಾವು ಸಾರ್ಥಕ ಮಾಡಿಕೊಂಡು, ಇದು ಜೀವನದಲ್ಲಿ ಒಂದೇ ಒಂದು ಸಲ ಈ ಭಾವನೆಗಳು ಬರ್ತಿದೆ. ಯಾವಾಗ 16 ಭಾವನೆಗಳನ್ನು ನಾವೇನು ಭಾವಿಸ್ತೀವಲ್ಲ, ಆ ಸಮಯಕ್ಕೆ ಮಾತ್ರ ನಾವು ಒಂದ್ಸಲ ಹೇಳ್ತೀವಿ. ಆದರೆ ಲೆಕ್ಕಾಚಾರ ನಮ್ದು ನಿಮ್ದು ಹಾಕಬೇಕಾ ಇಲ್ಲ? ಲೆಕ್ಕಾಚಾರ ಹಾಕ್ಬೇಕು. ನಾವು ರಾತ್ರಿ ಮಲ್ಕೋವಾಗ ನಾನು ಸಂಸಾರದ ಯಾವ ಕೆಲಸ ಮಾಡಿದ್ನ, ಮತ್ತು ಪುಣ್ಯದ ಕಾರ್ಯ ಯಾವ್ದು ಮಾಡಿದ್ದೇನ, ಪಾಪದ ಕಾರ್ಯ ಯಾವ್ದು ಮಾಡಿದ್ದೇನ, ಮಾಡಬೇಕೇ ಇಲ್ಲ ದೇವ್ರ. ಇದನ್ನು ಮಾಡಿ ಎಷ್ಟಾಗ್ತಿದೆ ಅಷ್ಟ ನಾವು ನೀವೆಲ್ಲ ಕೂಡ ಸುಧಾರಣೆ ಮಾಡಿಕೊಂಡು ಅವಶ್ಯವಾಗಿ ಮಾಡಬೇಕಾಗಿರೋ ಈ ಕಾರ್ಯಗಳ ಎಂಥ ಸಂಸಾರದಲ್ಲಿ ಕೆಲಸ ಇರಲಾರೆ. ಅದರ ಜೊತೆ ಏನೇ ನೀವು ಕೆಲಸ ಮಾಡುವಾಗ ಈ ಕಾರ್ಯ ಮಾಡಬೇಕು. ಬೆಳಗ್ಗೆ ಹೇಳಿದ್ವಲ್ಲ, 9:15 ಅಂದರೆ ಮುನಿರಾಜರ ಆಹಾರದ ಸಲುವಾಗಿ ಭಾವ ಮಾಡಬೇಕಂತ ಕೇಳಿಸ್ಕೊಂಡ್ರೆ ಇಲ್ಲ ನೀವೆಲ್ಲ? ನೀವು ಏನೇ ಕಾರ್ಯ ಮಾಡಿದ್ರಿ, ಸ್ನಾನ ಆಗಿಲ್ಲ ತಿಳ್ಕೊಡ್ರಿ, ಕಸ ಗುಡಿಸ್ತಿದ್ದೀರಿ ಅಂತ ತಿಳ್ಕೊಡ್ರಿ, ಇನ್ನೂ ಕ್ಯಾರೆ ಏನೇನೋ ಮಾಡ್ತೀರಿ, ಭಾವಸಕ್ಕೇನಿದೆ? ನಮ್ಮ ಜೈನ ಧರ್ಮ ಭಾವನಾ ಪ್ರಧಾನ ಇದೆ ರೀ. ನಮ್ಮ ಭಗವಂತರೆಲ್ಲ ಗುಣ ಪ್ರಧಾನ ಇದ್ದಾರೆ. ಈ ಗುಣಗಳಿದ್ರೆ ಸಾಕು, ಅವರು ನನ್ನ ನಿಜವಾದ ದೇವ ಅಂತ ಭಾವ ಮಾಡಿ ಅವರಿಗೆ ವಂದನೆ ಮಾಡಿ. ಆ ಥರ ಇದೆ. ಅವಶ್ಯವಾಗಿ ಮಾಡಲೇಬೇಕಾದಂತಹ ಸಾಮಾನ್ಯ ಶ್ರಾವಕನ 6 ಷಟ್ ಕ್ರಿಯೆ ಅವಶ್ಯವಾಗಿ ಇದನ್ನು ಮಾಡಲೇಬೇಕು. ಅದರಲ್ಲಿ ಒಂದಾದ್ರೂ ನಾವು ಲೆಕ್ಕಾಚಾರದಿಂದ ಮಾಡೋಣ. ಮನೆ ದೂರಿದೆ, ಅಲ್ಲಿ ದೂರಿದೆ, ನಮಗೆ ಭಗವಂತನ ದರ್ಶನ ಆಗೋದಿಲ್ಲ ಅಂತಂದರೆ ಭಾವಪೂರ್ವಕ. ಈಗಂತೂ ಮೊಬೈಲ್ ಇದೆ ನೋಡ್ರಿ, ನಾವು ಎದ್ದು ಹೋಗಬೇಕಾಗಿಲ್ಲ ಕೂಡ. ಬೆಳಗ್ಗೆ ಎದ್ದು ಕೂಡಲೇ ನಾವು ರಾತ್ರಿಗೆ ಒಂದು ಫೋಟೋ ಹಾಕೊಂಡಿಟ್ಟಿರ್ತೀವಿ. ಆ ಫೋಟೋ ನೋಡಿ ಭಗವಂತನ ದರ್ಶನ ಮಾಡಿ ಭಾವಪೂರ್ವಕ ಆಮೇಲೆ ಕಾರ್ಯಿಸ್ತೀವಿ. ಎಷ್ಟು ನಮಗೆ ಎಲ್ಲ ಸೌಲಭ್ಯ ಸಿಕ್ಕಿದೆ ರೀ. ಎದ್ದು ನಾವು ಫೋಟೋ ನೋಡಬೇಕಾಗೂ ಕೂಡ ಆಗೋದಿಲ್ಲ. ಹೌದಾ ಇಲ್ಲ? ತುಂಬಿದಾವ. ಈ ಥರ ಎಷ್ಟು ನಮಗೆ ಸಿಗ್ತಿದೆ ನೋಡ್ರಿ. ಅಂದರೆ ಕಣ್ಣು ಬಿಟ್ಟ ಮೇಲೆ ಆ ಭಗವಂತರ ದರ್ಶನ ಮಾಡಿ ನಮ್ಮ ದಿನಚರ್ಯವನ್ನು ನಡೆಸೋದಿದೆ. ಅಲ್ಲಿನೇ ಬಂತಾರೆ ಭಾವ ಪೂಜಾ, ದೇವ ದರ್ಶನ ಎಲ್ಲವೂ ಬಂತ. ಈ ಥರ ನಾವು ನೀವು ಕೂಡ ಈ ಅವಶ್ಯವಾಗಿ ಮಾಡಲೇಬೇಕಾದಂತಹ ಕಾರ್ಯವನ್ನು ಮಾಡಿ ನಮ್ಮ ಈ ಮನುಷ್ಯಭವ ಜೈನ ಕುಲವನ್ನು ಸಾರ್ಥಕತೆ ಮಾಡಿಕೊಂಡು ಈ ಭಾವ ಮುಗಿಯೋಕ್ಕಿಂತ ಮುಂಚೆ ನಾವು ಸಮ್ಯಕ್ ದೃಷ್ಟಿಯೇ ಆಗುವಂಥ ಆ ಸತತವಾದ ಪ್ರಯತ್ನದಲ್ಲಿದ್ದು ನಾವು ಈ ಜೀವನದ ಸಾರ್ಥಕತೆ ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ ಇಲ್ಲಿ ನಾನು ವಿರಾಮ ಮಾಡಲಾಗುತ್ತಿದೆ. ನಮೋಕಾರ ಮಹಾಮಂತ್ರ ಹೇಳ್ತಾ ಇದ್ದೀನಿ. ನಮೋ ಅರಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯರ್ಯಾಣಂ, ನಮೋ ವಜ್ರಾಯಣಂ, ನಮೋ ಲೋಕೇ
ಪರಮೇಷ್ಠಿಗಳಿಗೆ ನಿಜವಾದ ದೇವಶಾಸ್ತ್ರ ಗುರು ಧರ್ಮ ಜನವಾಣಿ ಮಾತಿಗೆ ನನ್ನ ಅನಂತ ಅನಂತ ವಂದನೆಗಳು. ಹೇ ಪ್ರಭು, ಮನ ವಚನ ಕಾಯ ಕೃತ ಕಾರಿತ ಅನುಮೋದನೆ, ಸೌರಂಭ ಸಮಾರಂಭ ಆರಂಭ, ಕ್ರೋಧ ಮಾನ ಮಾಯಾ ಲೋಭ ಪ್ರಮಾದೇ ಕಷಾಯೇ ಇತ್ಯಾದಿ ವಿಕಾರಿ ವಿಕಲ್ಪ ವಿಭಾವಗಳಿಂದ ನನ್ನ ಕಡೆಯಿಂದ ಹಿಂದಿನ ಭವದಿಂದ ಈ ಭವದ ಈ ಸಮಯದವರೆಗೂ ಬುದ್ಧಿ ಅಬುದ್ಧಿಪೂರ್ವಕವಾಗಿ ನಿಜವಾದ ದೇವ ಶಾಸ್ತ್ರ ಗುರು ಧರ್ಮ ಜಿನವಾಣಿ ಮಾತೆ ಸಲುವಾಗಿ ನನ್ನಿಂದ ಅವಿನಯ ಅನಾದರವಾಗಿದ್ದರೆ ಪ್ರಭು ಮನಸಾರೆ ಕ್ಷಮೆ ಕೇಳುವೆ. ನನ್ನನ್ನು ಕ್ಷಮಿಸಿ ಕ್ಷಮಿಸಿ. ಅವಿನಯ ಅನಾದರ ಮಾಡಿದಂಥ ವಿಕಾರಿ ವಿಕಲ್ಪ ನನ್ನಿಂದ ಪೂರ್ಣವಾಗಿ ನಾನೊಂದು ಜ್ಞಾನಾನಂದ ಜ್ಞಾನ ಸ್ವಭಾವಿ ನಿಜ ಭಗವಾನ್ ಆತ್ಮನಿದ್ದೇನೆ. ಭಗ್ ಎಂದರೆ ಜ್ಞಾನ. ನಾನೊಂದು ಸುಜ್ಞಾನವಾನ್ ಆತ್ಮ ಇದ್ದೇನೆ. ಸಂಯಮದ ಪಾಲನೆ ಮಾಡಿರದಿದ್ದರೆ, ಶೀಲ ವೃತ್ತದಲ್ಲಿ ದೋಷಾಧಿಕಗಳು ಆಗಿದ್ದರೆ ಮಾಡಿದ್ದರೆ, ತೆಗೆದುಕೊಂಡ ವೃತ್ತದಲ್ಲಿ ಅತಿಚಾರ ಅನಾಚಾರ ಅತಿಕ್ರಮ ವ್ಯತಿಕ್ರಮ ಆಗಿದ್ದರೆ, ಏಕೇಂದ್ರದಿಂದ ಸಂಜ್ಞೆ ಪಂಚೇಂದ್ರಿಯ ಜೀವಗಳ ಹಿಂಸ ವಿರಾಧನ ಆಗಿದ್ದರೆ, ಹಗಲು ಹೊತ್ತಿನಿಂದ ರಾತ್ರಿಯವರೆಗೆ ಆಗಿರುವಂಥ ಎಲ್ಲ ದೋಷಗಳು, ಬುದ್ಧಿ ಅಬುದ್ಧಿಪೂರ್ವಕವಾಗಿ ಆಗಿರುವಂಥ ಎಲ್ಲ ದೋಷಗಳು, ಭವಿಷ್ಯದಲ್ಲಿ ಆಗುವಂಥ ಎಲ್ಲ ದೋಷಗಳು ಮಿಥ್ಯ ಆಗಲಿ ಮಿಥ್ಯ ಆಗಲಿ ಎಂದರೆ ಅಸತ್ಯವಾಗಲಿ. ನಾನು ನನ್ನ ಪರಮ ಶಾಂತ ಶುದ್ಧ ಪವಿತ್ರ ಗಂಭೀರ ನಿರ್ವಿಕಲ್ಪ ನಿರ್ಮೋಹ ನಿರ್ಮಮತ್ವ ನಿರಾಲಂಬ್ಯ ನಿರ್ವೇದ ನಿರ್ಮೋಹ ನಿರಾಮಯ ನಿರಾಕುಲ ಜ್ಞಾನಾನಂದ ಸ್ವಭಾವದಲ್ಲಿ ಮಾತ್ರ ಉಳಿಯಲಿ. ಮನಸಾರೆ ಕ್ಷಮೆ ಕೇಳುತ್ತಾ ಪ್ರಾಯಶ್ಚಿತ್ತವೆಂದು ಶ್ರೀಸ್ವಾಮಿ ಭೀತರಾಗ ಪ್ರಭು ಆ ಪ್ರಭುವಿನ ಚರಣಾರವಿಂದದಲ್ಲಿ ನನ್ನ ಅನಂತ ಅನಂತ ವಂದನೆಗಳು. ಹಾ ಪ್ರಭು, ಭಾವ ಭಾವಿಸುವೆನು. ಮುಕ್ತನಾಗು ಬೋಧವರಿಗೂ ಜೈನ ಕುಲ ಜೈನ ಧರ್ಮ ನಿಮ್ಮ ಸಾನ್ನಿಧ್ಯ ಸುಬುದ್ಧಿ ದರ್ಶನದ ಭಾವ ಹಾಗೂ ನನ್ನ ಸ್ವರೂಪದ ಜ್ಞಾನ ಸದಾ ಇರಲಿ ಪ್ರಭು. ಮುಕ್ತನಾಗು ಬೋಧವರಿಗೂ ಭಾವ ಭಾವಿಸುವೆನು. ಸಮಸ್ತ ಜೀವರಾಶಿಗಳಿಗೆ ಒಳ್ಳೆಯ ಬುದ್ಧಿ ಬರಲಿ, ಒಳ್ಳೆಯದಾಗಲಿ, ಒಳ್ಳೆಯವರೇ ಆಗಲಿ ಪ್ರಭು. ಎಲ್ಲರ ದುಃಖ ದೂರವಾಗಲಿ, ಸುಖವಾಗಲಿ, ಸುಖಿಯಾಗಲಿ. ಮುಕ್ತನಾಗು ಬೋಧವರಿಗೂ ಶುದ್ಧ ಸಸ್ಯಾಹಾರಿಯಾಗಿರಲಿ. ಮಧ್ಯಮ ಮದುವಿನ ತ್ಯಾಗ ಭಾವನೆ ಸದಾ ಇರಲಿ ಪ್ರಭು ಎಂಬ ಭಾವ ಭಾವಿಸು. ಮುಕ್ತನಾಗು ಬೋಧವರಿಗೂ ಭಾವಲಿಂಗ ಸಂತರ ಸಾನ್ನಿಧ್ಯ ಸಿಕ್ಕು ಅವರಿಂದ ಆತ್ಮಕಲ್ಯಾಣ ಧರ್ಮ ಸಾಧನೆಯ ಬೋಧ ಸದಾ ಸಿಗಲಿ ಪ್ರಭು. ಬೋಧಿ ದುರ್ಲಭವಾಗದೆ ರತ್ನತ್ರಯ ರೂಪಿ ಬೋಧವು ನನಗೆ ಸದಾ ಕಾಲವು ನನಗೆ ಸುಲಭವಾಗಿ ದೊರೆಯಲೆಂಬ ಭಾವ ಭಾವಿಸುವೆ. ಈ ದೇಹದ ವಿಯೋಗ ಆಗುವಾಗ ಸಂಯಮ ಸಹಿತ ಸಲ್ಲೇಖನ ಪೂರ್ವಕ ಕಷಾಯ ವೇದನಾ ಭಯ ರಹಿತ ಭಾವಲಿಂಗ ಸಂತರ ಸಾನ್ನಿಧ್ಯದಿಂದ ಸದಾ ಬೋಧ ಸಿಕ್ಕು ಭೇದ ವಿಜ್ಞಾನದ ಮಾಧ್ಯಮದಿಂದ ದೇಹ ಮತ್ತು ಆತ್ಮನ ಭಿನ್ನತೆಯ ಜ್ಞಾನ ಸಹಿತವಾಗಿ ಸ್ಮೃತಿ ಸಹಿತವಾಗಿ ಶಾಂತ ಚಿತ್ತದಿಂದ ಭಾವಲಿಂಗಿ ಸಂತರ ಸಾನ್ನಿಧ್ಯದಲ್ಲಿ ಈ ದೇಹದ ವಿಯೋಗವಾಗಲೆಂಬ ಭಾವ ಭಾವಿಸುವ. ಶಾಂತಿ ಶಾಂತಿ ಶಾಂತಿ. ವಿಸರ್ಜನಾ ಅನಂತಾನಂತ ಸಿದ್ಧ ಪರಮೇಷ್ಠಿಗಳಿಗೆ ನನ್ನ ಅನಂತಾನಂತ ಓಂ ಹ್ರೀಂ ಶ್ರೀ ಅನಂತಾನಂತ ಸಿದ್ಧ ಪರಮೇಷ್ಠಿಭ್ಯೋ ನಮಃ. 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 ಓಂ ಹ್ರೀಂ